ಮಂಜುನಾಥನ್ ಅವರು. ಎಲ್ಲ ದಯವಿಟ್ಟು ಎಲ್ಲ ಆಕ್ಟರ್ಸು ವೇದಿಕೆಗೆ ಬನ್ನಿ. ಮಹಾದೇವ್ ಬನ್ನಿ. ಶೂಟಿಂಗ್ ಇತ್ತು ಅಂತ ಮಧು ಸುಗತ ಅಬ್ರಾಮ್ ಸರ್, ಅಬ್ರಾಮ್ ಸರ್ ಬನ್ನಿ ಬನ್ನಿ ಸರ್, ಬನ್ನಿ ಬನ್ನಿ ಸರ್, ಬನ್ನಿ ಬನ್ನಿ ಈ ಕಡೆ ಇದು ನಮ್ಮ ಅನ್ನ ಚಿತ್ರತಂಡ. ಇನ್ನು ತುಂಬ ಜನ ಇದ್ದಾರೆ. ಈ ಒಂದು ಸಿನಿಮಾವನ್ನು ಕಥೆಯನ್ನು ಓದಿ ಕತೆ ಇಷ್ಟ ಆದಮೇಲೆ ನಾನು ಮಾಡಬೇಕಂತ ನನಗನ್ಸಿದ ಮೇಲೆ ನಾನು ಪ್ರೊಡ್ಯೂಸರ್ ಅಂತ ಬಸವರಾಜ್ ಸರ್ಗೆ ಈ ಥರದೊಂದು ಕತೆ ಇದೆ, ಅನ್ನದ ಸಮಸ್ಯೆ ಬಗ್ಗೆ ಇರೋದ್ರಿಂದ ನಾವೆಲ್ಲ ಆ ಸಮಸ್ಯೆಗಳನ್ನು ಎದುರಿಸಿರುವಂಥವ್ರು. 80ರ ದಶಕದಲ್ಲಿ ನಾನು 84ನೇ ಇಸ್ವಿಲಿ ಹುಟ್ಟಿದಂಥವನು. ನಮ್ಮ ಮನೆಗಳಲ್ಲೂ ಕೂಡ ಈ ಥರದ ಸಮಸ್ಯೆ ಇದ್ದಿದ್ದನ್ನು ನಾನು ಕಂಡು ಉಂಡಂಥವನು. ನಾವು ಎಷ್ಟೆಷ್ಟು ಈಗ ತುಂಬ ಬೇರೆ ಬೇರೆ ಕಡೆ ಮದುವೆಗಳು ಅಥವಾ ಬೇರೆ ಕಡೆ ಹೋದಾಗ ಇಲ್ಲಿ ಫುಡ್ ವೇಸ್ಟ್ ಏನೇನು ಆಗ್ತಾಯಿತ್ತು ಅದನ್ನೆಲ್ಲ ಒಂದು ಗಮನದಲ್ಲಿ ನಾನು ಗಮನಿಸಿದಾಗ ಒಂದ್ಸರಿ ಯಾಕೆ ಈ ಥರದೊಂದು ಹಾಗಂತ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಸಿನಿಮಾ ಮಾಡಬಾರ್ದು. ಅಂದರೆ ಅವೇರ್ನೆಸ್ ಅಂದರೆ ನಾವು ಅವ್ರಿಗೆ ಪೂರ್ತಿ ಹಿಂಗೆ ನೀವು ಅನ್ನ ವೇಸ್ಟ್ ಮಾಡಬೇಡಿ ಅಂತ ನೇರವಾಗಿ ಹೇಳೋದು ಹೇಗೆ, ಹೇಳಬಾರ್ದು ಅನ್ನೋ ದೃಷ್ಟಿಯಿಂದ ಅವರಿಗೆ ಒಂದು ಎಂಟರ್ಟೈನ್ ಮುಖಾಂತರ ಅವ್ರ ಮನ ಪರಿವರ್ತನೆ ಆಗೋ ಮುಖೇನ ಒಂದು ಸಿನಿಮಾವನ್ನು ಯಾಕೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ಈ ಒಂದು ಕಥೆಯನ್ನು ನಾವು ಓದಿದಾಗ ಈ ದೇಶೀಯ ಈ ಮಣ್ಣಿನ ಸೊಗಡ ಇದ್ದಂಥ ಒಂದು ಕತೆ ಅನ್ನ ಕತೆ ನಮ್ಮ ಸಾಂಸ್ಕೃತಿಕತೆಯನ್ನು, ಇಲ್ಲಿಯ ಸಂಸ್ಕೃತಿಯನ್ನು ಮತ್ತು ಇಲ್ಲಿನ ಬದುಕನ್ನು, ಇಲ್ಲಿಯ ನೋವನ್ನು, ಇಲ್ಲಿಯ ನಲಿವನ್ನು, ಇಲ್ಲಿಯ ಹಾಸ್ಯ ಪ್ರಜ್ಞೆಯನ್ನು ಎಲ್ಲ ಮಿಳಿತವಾಗಿದ್ದಂತಹ ಒಂದು ಪಕ್ಕ ಚಾಮರಾಜನಗರ ಭಾಷೆಯ ಸೊಗಡನ್ನು ಹೊಂದಿರುವಂಥ ಒಂದು ಚಿತ್ರ ಈ ಅನ್ನ ಕಥೆನೇ ಅದ್ಭುತವಾಗಿದ್ದರಿಂದ ಈ ಒಂದು ಚಿತ್ರ ಮಾಡಲಿಕ್ಕೆ ನಾವು ಹೊಸ ತಂಡ ಸೇರಿ ಏನೋ ಧೈರ್ಯ ಮಾಡಿ ಒಂದು ಸಿನಿಮಾ ಮಾಡಿ ನಿಮ್ಮ ಮಡಲಿಗೆ ನಾವು ಇಡ್ತಾ ಇದ್ದೀವಿ. ಈ ಒಂದು ಸಿನಿಮಾವನ್ನು ಈಗ ನಿರ್ದೇಶಕರಾದಂತಹ ಅನೂರ್ ಚೆನ್ನಪ್ಪ ಸರ್ಗೆ, ನಾನು ಕಥೆ ಬರೆದಂಥ ಅನೂರ್ ಚೆನ್ನಪ್ಪ ಸರ್ಗೆ ನಾನು ಮೈಕನ್ನು ಕೊಡ್ತೇನೆ. ನಾನು ಈ ಸಿನಿಮಾಕ್ಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಾಗಿ ಕೆಲಸ ಮಾಡಿದ್ದೇನೆ ಮತ್ತು ಸಂಗೀತ ನಿರ್ದೇಶನವನ್ನು ಮಾಡಿದ್ದೇನೆ. ಮುಂಚೆ ನಾನು ಮರಳಿ ಬಾರದೂರಿಗೆ ನಿನ್ನ ಪಯಣ ಎನ್ನುವಂಥ ಒಂದು ಗೀತೆಯನ್ನು ನಾನು ಕಂಪೋಸ್ ಮಾಡಿಕೊಟ್ಟಿದ್ದೆ. ನಾಡಿನಾದ್ಯಂತ ಅದು ಸಾಕಷ್ಟು ಪರಿಣಾಮ ಬೀರಿದೆ. ಇದು ನನ್ನ ಮೊದಲ ಸಿನಿಮಾ. ಈ ಸಿನಿಮಾಗೆ ಸಂಪೂರ್ಣವಾಗಿ ಸಂಗೀತ ನಿರ್ದೇಶನವನ್ನು ನಾನು ಮಾಡಿದ್ದೇನೆ. 5 ಹಾಡುಗಳಿದೆ ಈ ಸಿನಿಮಾದಲ್ಲಿ. ಒಂದು ಅಮ್ಮ ಹೇಗೆ ಮರೆಯಲಿ ನಿನ್ನ ಎನ್ನುವಂಥ ಒಂದು ಗೀತೆ, ಇದನ್ನು ಚಂಪಾ ಶಿವಣ್ಣ ಅಂತ ಕವಿತ್ರಿ ಬರೆದಿರುವಂಥದ್ದು. ಋತ್ವಿಕ್ ಸಿರಾಜ್ ಅಂತ ಈ ಒಂದು ಗೀತೆಯನ್ನು ಹಾಡಿದ್ದಾರೆ. ಜೊತೆಗೆ ಅನ್ನದ ಹಂಗವ್ವ ಈ ಬದುಕು ಉಪ್ಪಿನ ಋಣವ್ವ ಅಂತ ಒಂದು ಗೀತೆ ಇದೆ. ಇದನ್ನು ರಘು ದೀಕ್ಷಿತ್ ಅವರು ಹಾಡಿದ್ದಾರೆ. ಡಾಕ್ಟರ್ ಎನ್ ಕೆ ಲೋಲಾಕ್ಷಿ ಅವರು, ಅದೇ ಮರಳಿ ಬಾರದೂರಿಗೆ ನಿನ್ನ ಪಯಣ ಗೀತೆಯನ್ನು ಬರೆದಂಥ ಡಾಕ್ಟರ್ ಎನ್ ಕೆ ಲೋಲಾಕ್ಷಿ ಅವರು ಈ ಒಂದು ಗೀತೆಯನ್ನು ಬರೆದಿದ್ದಾರೆ. ಜೊತೆಗೆ ಒಂದು ಜಾನಪದ ಗೀತೆಯನ್ನು ನೀವು ನೋಡಿದ್ರಿ, ಅದು ಅಣ್ಣ ಮಾದಯ್ಯ ಗಿಡುಗಣ್ಣ ಮಾದಯ್ಯ ಅಂತ ಇಲ್ಲಿ ನಮ್ಮ ದೇಶೀಯ ಫೋಕ್, ಅದು ಮೂಲ ಜಾನಪದ ದಾಟಿಯ ಗೀತೆ. ಆ ಒಂದು ಗೀತೆ ಈ ಸಿನಿಮಾದಲ್ಲಿ ನಾವು ಬಳಸ್ಕೊಂಡಿದ್ದೇವೆ. ಯಾವುದು ಸರ್? ಅದು ಜನಪದ ಸರ್. ಹೌದು ಸರ್. ಮ್ಯೂಸಿಕ್ ಮಾತ್ರ ಅದು ಬೇರೆ ಮಾಡಿದ್ದೀವಿ ಅಷ್ಟೇ. ರಾಗ ಮತ್ತು ಜನಪದ ಗೀತೆ ಅದು ಮೂಲ ಜನಪದ ದಾಟಿಯಲ್ಲಿರುವಂಥ ಗೀತೆ. ಬಿಟ್ಟರೆ ತಟ್ಟೆಗನ್ನು ಬಿಡಿಸಿದವನೇ ಅಂತಲೇ ಒಂದು ಗೀತೆಯನ್ನು ನೋಡಿದೆ. ರೈತರಿಗೆ ನಾವೊಂದು ಶರಣ ತಿಳಿಸುವಂಥ ಒಂದು ಗೀತೆ. ಇಷ್ಟೆಲ್ಲ ಮಾಡಿದ್ಮೇಲೆ ನಮಗೆ ಮೂಲ ಅನ್ನ ಹೇಗೆ ಬರುತ್ತೆ, ನಮಗೆ ಅವ್ರ ಪರಿಶ್ರಮ ಎಷ್ಟಿದೆ, ಅವ್ರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ, ಶರಣು ಅಂತ ಅವ್ರಿಗೆ ಹೇಳೋಣ ಅನ್ನೋ ಕಾರಣಕ್ಕೆ ಅದೊಂದು ಗೀತೆನ ನಾವು ಮಾಡಿದ್ದೀವಿ. ಅದನ್ನು ಡೈರೆಕ್ಟರ್ ಅಂತ ಇಸ್ಲಾವುದ್ದೀನ್ ನಸರ್ ಅವರು ತುಂಬ ಅದ್ಭುತವಾಗಿ ಬರೆದಿದ್ದಾರೆ.
ಜೊತೆಗೆ ಇನ್ನೊಂದು ಆಸೆ ಎಂಬ ಕುದುರೆಯರಿ ಅಂತ ಇನ್ನೊಂದು ಗೀತೆ ಇದೆ. ಆ ಒಂದು ಗೀತೆಯನ್ನು ನಾನೇ ಹಾಡಿದ್ದೇನೆ, ಜೊತೆಗೆ ಇಸ್ಲಾವುದ್ದೀನ್ ನಸರ್ ಅವರು ಬರೆದಿದ್ದಾರೆ ಆ ಒಂದು ಗೀತೆಯನ್ನು. ಅಷ್ಟು ಒಟ್ಟು 5 ಗೀತೆಗಳು ಈ ಚಿತ್ರದಲ್ಲಿದೆ. ಕಥೆಗಾರರಾದಂತಹ ಅನೂರ್ ಚನ್ನಪ್ಪ ಸರ್ಗೆ ಮೈಕನ್ನು ಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ಅನೂರ್ ಚನ್ನಪ್ಪ ಅಂತ ಹೇಳಿ 20 ವರ್ಷಗಳ ಹಿಂದೆ ಅಂದರೆ 2004ರಲ್ಲಿ ಬರೆದಂಥ ಕತೆ ಇವತ್ತು ಅದು ಸಿನಿಮಾ ಆಗಿ ತಮ್ಮ ಸಮ್ಮುಖದಲ್ಲಿ ಪ್ರದರ್ಶನಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಈ ಕತೆ ಬರೀಲಿಕ್ಕೆ ನನಗೆ ಮೂಲ ಕಾರಣ, ನನ್ನ ಮನೆ ಮುಂದೆ ನಾನು ನನ್ನ ಸ್ನೇಹಿತ ಕೂತಿರುವಾಗ ಒಂದು ಹುಡುಗ ಚೆಂಡು ತಗೊಂಡು ಆಟ ಆಡಿಕೊಂಡು ಜಸ್ಟ್ ಪಾಸ್ ಆದ. ನನ್ನ ಸ್ನೇಹಿತ ಇವನು ಯಾರು ಗೊತ್ತಾ ನಿಮಗೆ ಅಂತಂದ. ಇಲ್ಲ ಗೊತ್ತಿಲ್ಲ ಅಂತ. ಇವನು 6 ತಿಂಗಳ ಹಿಂದೆ ತಪ್ಪಿಸ್ಕೊಂಡಿದ್ದ. ಇವ್ರ ಅಪ್ಪ ಅಮ್ಮ ಎಲ್ಲ 6 ತಿಂಗಳಿಂದ ಆ ಊರು ಈ ಊರು ಅಂತ ಹೇಳಿ ಎಲ್ಲ ಸುತ್ತಿ ಕೊನೆಗೆ ಸಿಕ್ತೆ ಬನ್ನೂರು ಗದ್ದೆ ಸೀಮೆಯಲ್ಲಿ ಇವನನ್ನು ಹೋಗಿ ಪತ್ತೆ ಮಾಡಿದ್ರು. ಇವರು ಹೇಳಿದ್ಮೇಲೆ ಆಮೇಲೆ ಹೋಗಿ ಇವನನ್ನು ಕರೆದ್ರೆ, ಬಡ ಮನೆಗೆ ಇದ್ಯಾಕೆ ಇಲ್ಲಿದೆಯಾ ಅಂತ ಕರೆದ್ರೆ, ನಾ ಬರಲ್ಲ ಹೋಗಿ ಅಂತಂದ. ಯಾಕೆ ಬರಲ್ಲ ಅಂದರೆ, ಅದಕ್ಕೆ ನೀವು ಮನೇಲಿ ಡೈಲಿ ಅನ್ನ ಮಾಡಿದಾರೆ, ಅದಕ್ಕೆ ನಾನು ಬರಲ್ಲ ಹೋಗಿ ಅಂತಂದ. ಭೂಪ ಇವನು ಅಂತ ಅವನು ಹಾಸ್ಯವಾಗಿ ಹೇಳ್ದ. ಅದೊಂದು ಹೇಳಿಕೆ ನನಗೆ ತುಂಬ ಕಾಡ್ತು. ಏನಿದು, ಅಪ್ಪ ಅಮ್ಮ ಹೋಗಿ ಪತ್ತೆ ಮಾಡಿ ಕರೆದ್ರೂ ಅವನು ಬರಲ್ಲ, ಯಾಕೆ ಬರಲ್ಲ ಅಂತಂದರೆ, ನೀವು ಮನೇಲಿ ಅನ್ನ ಮಾಡ್ತೀರಾ ಡೈಲಿ, ನಾನು ಇಲ್ಲೇ ಗದ್ದೆ ಸೀಮೆಯಲ್ಲಿ ಅನ್ನ, ನಮ್ಮದು ಹನೂರು ಸೀಮೆ, ಮಾದೇಶ್ವರನ ಬೆಟ್ಟದ ಸೀಮೆ ಅದು, ಹಾಗಂದಲ್ಲ ಅಂತಂತ ಹೇಳಿ ಅದು ಕಾಡಿದ್ದು ನನಗೆ 2004ರಲ್ಲಿ ಇದೊಂದು ಕಥೆಯನ್ನು ಬರೀಲಿಕ್ಕೆ ಸ್ಫೂರ್ತಿ ಆಯಿತು. ಈ ಕತೆ ಬರೆದೆ ಸಂಕಲನದ ಜೊತೆಗೆ 7 ಕತೆ ಸೇರಿಸಿ ಅನ್ನ ಅಂತ ಹೇಳಿ ಟೈಟ್ಲ್ ಮಾಡಿ ಪುಸ್ತಕ ರಿಲೀಸ್ ಆಯಿತು. ನಂತರ ಅದು ಅವಾರ್ಡು ಮತ್ತು ಯೂನಿವರ್ಸಿಟಿಲೆಲ್ಲ ತುಂಬ ಚರ್ಚೆ ಆಯಿತು. ಅದೆಲ್ಲ ಒಂದು ನಂತರದಲ್ಲಿ. ಆದರೆ ಅನ್ನ ಅನ್ನುವಂಥ ಈ ಸಿನಿಮಾದಲ್ಲಿ ಅನ್ನವೇ ಹೀರೋ ಅಂತ ನನಗೆ ಅನಿಸುತ್ತೆ. ನಮ್ಮ ಎಲ್ಲ ಸ್ನೇಹಿತರು ಈ ಸಿನಿಮಾ ಮಾಡಾದ್ಮೇಲೆ ಬಹುಶಃ 20-22 ಪುಟಗಳ ಈ ಕಥೆಯನ್ನು ಸಿನಿಮಾ ಮಾಡುವಂಥದ್ದು ಆಗಬಹುದು ಅನ್ನುವಂಥದ್ದು ನನ್ನ ಕಲ್ಪನೆಗೆ ಇರಲಿಲ್ಲ. ಆದರೆ ಪ್ರೊಡ್ಯೂಸರ್ ಆಗಿರ್ತಕ್ಕಂಥ ಬಸವರಾಜ್ ಅವರು ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ಇಸ್ಲಾವುದ್ದೀನ್ ಅವರು, ಅವರ ಶ್ರಮ ಮತ್ತು ಈ ಸಿನಿಮಾ ಆಗಲಿಕ್ಕೆ ನನಗೆ ತುಂಬ ಒತ್ತಡ ತಂದಂಥ ನಾಗೇಶ್ ಕಂದಗಾಲ ಮತ್ತು ಉಳಿದಂಥ ಎಲ್ಲ ಸ್ನೇಹಿತರು ಅವರೆಲ್ಲರೂ ಸೇರಿ ನನ್ನನ್ನು ಅನುಮತಿ ತಗೊಂಡು ಒಂದು ಸಿನಿಮಾವನ್ನು ಮಾಡಿದ್ರು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಬಹುಶಃ ನನಗೂ ಕೂಡ ಅನ್ನ ಅನ್ನುವಂಥದ್ದು ನಮ್ಮ ಬಾಲ್ಯದಿಂದಲೂ ಕಾಡ್ತಾ ಇದ್ದಂಥ ವಿಚಾರ. ಅಲ್ಲಿ ಬರುವಂಥ ಅನೇಕ ಡೈಲಾಗ್ಗಳು ಅಥವಾ ಅವು ಎಲ್ಲ ನಿಮ್ಮ ನಡುವೆ ಇರ್ತಕ್ಕಂಥದ್ದು. ಹಬ್ಬ ಮಾಡಿದ್ರೆ ನಮ್ಮ ಮನೆಯಲ್ಲಿ ಅನ್ನ ಮಾಡ್ತಾಯಿದ್ರು. ಅನ್ನ ಮಾಡಿದ ದಿನಕ್ಕೆ ಮನೆಯಲ್ಲಿ ಹಬ್ಬ ಅಂತ ಹಾಕ್ತಾಯಿತ್ತು. ಬಹುಶಃ ಒಂದು 20-30 ವರ್ಷಗಳ ಹಿಂದಿನ ಚಿತ್ರಣ ಇದು ಅಂತ ಹೇಳಿ ನನಗೆ ಇನ್ನೂ ಅನ್ನದ ವಿಷಯದಲ್ಲಿ ಇನ್ನೂ ಕೂಡ ನನಗೆ ಒಂದು ಕಾಡುವಂಥದ್ದು ಏನು ಅಂತಂದರೆ, ನಾನು 6 ತಿಂಗಳಿದ್ದಾಗ ನಮ್ಮ ತಾಯಿ ನನ್ನನ್ನು ತೊಡೆ ಮೇಲೆ ಇಟ್ಕೊಂಡು ಅವಳು ಊಟ ಮಾಡಲಿಕ್ಕೆ ಅಂತೇಳಿ ತಟ್ಟೆಲಿ ಎಲ್ಲೋ ಅಕ್ಕಿ ಇಸ್ಕೊಂಡು ಬಂದು ಅನ್ನ ಮಾಡಿ ತಟ್ಟೆಲಿ ಇಟ್ಕೊಂಡಂತೆ. ನಮಗೆ ಗೊತ್ತಿಲ್ಲ, ಬಟ್ ಅದು ಆ ತಟ್ಟೆಗೆ ಸುಸ್ಸು ಮಾಡಿಕೊಟ್ಟ. ಆಗ ಹಾಗೆ ನಮ್ಮ ತಾಯಿ ಆ ಅನ್ನವನ್ನು ಚೆಲ್ಲದೆ ನೀರು ಹಾಕಿ ತೊಳೆದು ಬಿಟ್ಟು ಅದನ್ನು ಊಟ ಮಾಡಲ್ಲ. ಈ ವಿಚಾರ ನನಗೆ ಗೊತ್ತಾದ ಮೇಲೆ ಕಾಡಿದಾಗ ಅನ್ನದ ಬಗ್ಗೆ ಇದೇನು ಹೀಗೆಲ್ಲ ಆಗ್ತಾ ಇದೆಯಲ್ಲ ಅಂತಂದಾಗ ನನಗೆ ಇದೊಂದು ಕತೆ ಆಗಬೇಕು ಅಂತ ಹೇಳಿ ಕತೆ ಮಾಡಿಕೊಂಡೆ. ಈ ಕತೆ ಮಾಡಬೇಕಾದ್ರೆ ಇವನನ್ನು ಏನು ಮಾಡಬೇಕು, ಗದ್ದೆ ಸೀಮೆ ಕಳಿಸ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಮಾದೇಶ್ವರನ ಬೆಟ್ಟಕ್ಕೆ ಕಳಿಸ್ಬೇಕು. ಅಲ್ಲಿ ಅವನನ್ನು ತಪ್ಪಿಸ್ಕೊಳ್ಬೇಕು. ಅಲ್ಲಿ ಏನೇನು ಗೊಂದಲ ಆಗಬೇಕು. ಆಮೇಲೆ ಅವನು ಬನ್ನೂರು ಗದ್ದೆ ಸೀಮೆಗೆ ಹೋಗಿ ಸೇರಬೇಕು. ಆಮೇಲೆ ತಂದೆ ತಾಯಿಗಳು ಹುಡಿಕೊಂಡು ಹೋಗಬೇಕು. ಹುಡಿಕೊಂಡೋಗಿ ಅವನನ್ನು ಕರ್ಕೊಂಡು ಬರಬೇಕು ಅನ್ನುವಂತಹ ಸನ್ನಿವೇಶ. ಇದು ಈ ಥರ ಇರ್ತಕ್ಕಂಥದ್ದು. ಕತೆಗೆ ತುಂಬ ನ್ಯಾಯ ಸಲ್ಲಿಸಿದ್ದಾರೆ. ವಿಶೇಷವಾಗಿ ಕತೆಗಾರನಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಬಿಟ್ರೇನೋ ನಮ್ಮ ಈ ತಂಡ ಅಂತ
ಅನಿಸುತ್ತೆ. ಇನ್ನೊಂದು ವಿಶೇಷ ಏನು ಅಂತಂದರೆ ಈ ಕಥೆಯ ಬಗ್ಗೆ ವಿಧಾನಸಭಾ ಅಧಿವೇಶನದಲ್ಲಿ ಮಾನ್ಯ ವಿಧಾನಸಭಾಧ್ಯಕ್ಷರು UT ಖಾದರ್ ಸಾಹೇಬರು ಅನೌನ್ಸ್ ಮಾಡಿ ಎಲ್ಲ ಸಚಿವರು ಮತ್ತು ಶಾಸಕರಿಗೆ ಇದ್ರದ್ದೊಂದು ಪ್ರದರ್ಶನ ಮಾಡಿದ್ದು ಈ ಸಿನಿಮಾದ ಒಂದು ಹೆಗ್ಗಳಿಕೆ, ಚಲನಚಿತ್ರದ ಇತಿಹಾಸದಲ್ಲಿ ಅದೊಂದು ಹೆಗ್ಗಳಿಕೆ ಏನು ಅಂತ ಹೇಳಿ ನನಗಾರು ಅನಿಸುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಎರಡು ಮಾತುಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಸರ್, ನಮ್ಮ ಅನ್ನದಾತರು ಎಲ್ಲಕ್ಕಿಂತ ಮುಖ್ಯ, ನಮ್ಮ ಪ್ರೊಡ್ಯೂಸರ್. ಈ ಥರ ಕಥೆಗಳು ನಿಮ್ಗೆ ಗೊತ್ತು. ಅಲ್ಟಿಮೇಟ್ಲಿ ಸಿನಿಮಾ ಈಸ್ ಅನ್ ಆರ್ಟ್, ಹೌದು, ಬಟ್ ಇಟ್ ಈಸ್ ಆಲ್ಸೋ ಅ ಬಿಸ್ನೆಸ್. ಟು ಫೈಂಡ್ ದ ರೈಟ್ ಪರ್ಸನ್, ಈ ಥರ ಕಥೆಗಳಿಗೆ ಸಪೋರ್ಟ್ ಮಾಡೋದು, ಅದು ರೂಟೆಡ್ ಕಥೆಗಳು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಈ ಥರ ಜನ ಬರಬೇಕು ಇನ್ನು ಮುಂದೆ. ತುಂಬ ಒಳ್ಳೆ ಕಥೆಗಳಿದೆ. 8-9 ಜ್ಞಾನಪೀಠ ಅವಾರ್ಡ್ಗಳು, ನಮಗೇನು ಕೊರತೆ ಏನಿಲ್ಲ ಕಥೆಗಳಿಗೆ, ಬೇಕಾದಷ್ಟಿದೆ. ಜನ ಮುಂದೆ ಬರಬೇಕು. ಥ್ಯಾಂಕ್ ಯು ಬಸವರಾಜ್ ಸರ್, ದಯವಿಟ್ಟು ನೀವು ಮಾತಾಡಿ ಪ್ಲೀಸ್. ನಮಸ್ಕಾರ. ನಾಗೇಶು ನಾನು ಸ್ನೇಹಿತರು. ಅವರು ಒಂದು ಕತೆ ಇದೆ ಅಣ್ಣ, ಒಂದು ಅನ್ನ ಅಂತ ಬುಕ್ ಇದೆ, ಅದನ್ನು ನೋಡಿ ಒಂದು ಸಿನಿಮಾ ಮಾಡೋಣ ಅಂದರು. ನಾನು ಅದಕ್ಕೆ ಬುಕ್ ತರಿಸ್ಕೊಂಡು ಓದಿದೆ. ಅದು ಹೋದರೆ ನಮ್ಮ ಜೀವನದಲ್ಲಿ ಏನೇನು ಹಿಡ್ದಿತ್ತು ಅದೇ ಇದೆ. ಆಮೇಲೆ ಅಲ್ಲ, ನಮ್ಮ ಜೀವನದಲ್ಲಿ ಇದೆಯಲ್ಲ ಹಳೇದು 80s 85 90leಲ್ಲ ನಾವು ಇದೇ ರೀತಿ ಕಷ್ಟಪಟ್ಟಿರೋದು. ಹಾಗಾಗಿ ಮಾಡೋಣ ಬಿಡಿ. ಬಜೆಟ್ ಕೇಳ್ದೋ, ಬಜೆಟು ನಮ್ಮದೆಲ್ಲ ಲಿಮಿಟ್ ಇತ್ತು. ಹಾಗಾಗಿ ಹೆಂಗೋ 2001 ಸ್ಟಾರ್ಟ್ ಮಾಡಿದ್ವಿ. ಈಗ ಕಂಪ್ಲೀಟ್ ಆಗಿದೆ. ಅದರ ಪರಿಶ್ರಮ ಆರ್ಥಿಕವಾಗಿ 21 ಸ್ಟಾರ್ಟ್ ಆಗಿದ್ದು. ಆರ್ಥಿಕ ಪರಿಸ್ಥಿತಿ ಸಿಕ್ದಾಗ ಮಾಡಿ ಸಣ್ಣ ಹೆಂಗೋ ಮಾಡಿ ಅಡ್ಜಸ್ಟ್ ಮಾಡಿ ಈ ಲೆವೆಲ್ಗೆ ತಂದು ನಿಲ್ಲಿಸಿದ್ದೀವಿ. ತಾವೆಲ್ಲ ಸಹಕರಿಸಿ ಈ ಸಿನಿಮಾನ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಓಕೆ, ನನ್ನ ಹೆಸರು ಇಸ್ಲಾವುದ್ದೀನ್ NS ಅಂತ. ಮೂಲತಃ ಮೈಸೂರಿನವನು. ನಾವೆಲ್ಲ ಮೈಸೂರಿನವರು, ಭಾಳ ಮೈಸೂರು, ಚಾಮರಾಜನಗರ ಸುತ್ತಮುತ್ತ ಇದ್ದವರು. ನಾನು 2002ರಲ್ಲಿ ರಂಗಾಯಣದ ವಾರಾಂತ ಶಿಬಿರಕ್ಕೆ ಸೇರಿಕೊಂಡಿದ್ದೆ. 2002ರಲ್ಲಿ ನಾನು ಮತ್ತು ಪದ್ಮಶ್ರೀ ಅವರು, ಇವರು NSD ಪಾಸ್ಔಟ್ ಡೆಲ್ಲಿ. ಅಲ್ಲಿಂದ ಥಿಯೇಟರ್ದು ಇದು ಶುರುವಾಯಿತು. ನಾಟಕಗಳು, ಬಹಳಷ್ಟು ನಾಟಕಗಳು ಮಾಡಿದ್ದೀನಿ, ಕನ್ನಡದಲ್ಲಿ ಬರೆದಿದ್ದೀನಿ, ಡೈರೆಕ್ಟ್ ಮಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ. ಹಾಗೆ ಮಾಡ್ತಾ ಜರ್ನಲಿಸಮ್ ಮುಗೀತು. ಜರ್ನಲಿಸಮಲ್ಲಿ ಒಳ್ಳೆ ಇದು ಬಂತು. ಐ ಗಾಟ್ 4 ಗೋಲ್ಡ್ ಮೆಡಲ್ಸ್ MA ಜರ್ನಲಿಸಮ್ ಗಂಗೋತ್ರಿಯಿಂದ. ಸೊ ಆಮೇಲೆ NET ಬೇರೆ ಕ್ಲಿಯರ್ ಆಗೋಯ್ತು. ಸೊ ನನ್ನ ಫ್ರೆಂಡ್ ಆಗ್ತಾನೆ NET ಬೇರೆ ಕ್ಲಿಯರ್ ಆಗೋಯ್ತು. ಸೊ ನನ್ನ ಫ್ರೆಂಡ್ ಅವ್ರ ತಂದೆ ಅವರು, ನಾನು ನಾಟಕ ಡೈರೆಕ್ಟ್ ಮಾಡ್ತಿದ್ನಲ್ಲ ಆಲ್ರೆಡಿ, ಆವಾಗ 21-22 ವರ್ಷ ಆಲ್ರೆಡಿ ಡೈರೆಕ್ಟ್ ಮಾಡ್ತಾ ಇದ್ದೆ. ಸೊ ಅವರು ಇನ್ನೂ ಫರ್ದರ್ ಓದೋಕ್ಕೆ ಇಂಗ್ಲೆಂಡಲ್ಲಿ ಹೋಗ್ಬಿಟ್ಟು ಇನ್ನೊಂದು ಮಾಸ್ಟರ್ಸ್ ಇನ್ ಮೀಡಿಯಾ ಪ್ರೊಡಕ್ಷನ್, ಫಿಲ್ಮ್ ಮೇಕಿಂಗಲ್ಲಿ ಮಾಡಿಕೊಂಡು ಓದ್ಕೊಂಡು ಬಂದಿದ್ದು. ಅಲ್ಲಿಂದ TV9ನಲ್ಲಿದ್ದೆ. 2009 ಫಸ್ಟ್ ಒಂದು ನಾವು ಎಲ್ಲ ಸೇರಿಕೊಂಡು ಒಂದು ಫಸ್ಟ್ ಕ್ರೌಡ್ ಫಂಡೆಡ್ ಫಿಲ್ಮ್ ಇನ್ ಕರ್ನಾಟಕ ಮಾಡ್ತೀವಿ. ಅದರಲ್ಲಿ ಭಾಳಷ್ಟು ಈಗ ದೊಡ್ಡ ಕಲಾವಿದರು ಆಗಿದ್ದಾರೆ ಇವಾಗ. ಡಾಲಿ ಧನಂಜಯ, ಪೂರ್ಣಚಂದ್ರ, ರಿಷಿ, ನಾಗಭೂಷಣ, ಬಾದಲ್, ಸುಮಾರು ಟೆಕ್ನಿಷಿಯನ್ಸು, ಇನ್ನಿಬ್ರು 3 ಜನ ಡೈರೆಕ್ಟರ್ಸ್. ಇದೆಲ್ಲ ನಾವು 2009 ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೆ ನಾನು. ಸೊ ಜಾಗ ದೊರೆಯುತ್ತದೆ ಅಂತ ಅದ್ರ ಹೆಸರು, ಸ್ಪೇಸಸ್ ಫಾರ್ ರೆಂಟ್ ಅಂತ. ಸೊ ಅದು ನಾವು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದು ಪ್ರೊಡ್ಯೂಸ್ ಆದ್ಮೇಲೆ ಅಲ್ಲ, ಅದಕ್ಕಿಂತ ಮುಂಚೆ 2009 ಫಸ್ಟ್, ಎಲ್ಲರದು ಫಸ್ಟ್. ಈಗ ಹೆಸರು ಹೇಳಿದ್ನಲ್ಲ ಅವ್ರದ್ದೆಲ್ಲರದು ಫಸ್ಟ್.
ಸೊ ಅಂದರೆ ನಾವೆಲ್ಲ ಫಸ್ಟ್ ಏನಕ್ಕೆ ಅಂತಂದರೆ ನಾಟಕದಿಂದ ಉದ್ದೇಶ ಇದ್ದಿದ್ದು ಅಷ್ಟೇ, ನಾನೊಬ್ಬ ಓದ್ಕೊಂಡು ಬರ್ತೀನಿ, ಎಲ್ಲರೂ ಸೇರಿಕೊಂಡು ಏನೋ ಮಾಡ್ತೀವಿ ಅಂತ ಹಂಗೆ ನಡೀತಾ ಇತ್ತು. ಸೊ ಓಕೆ, ಐ ಡೋಂಟ್ ವಾಂಟ್ ಟು ಗೋ ಫರ್ದರ್ ಇನ್ನು. ಸೊ ಹಂಗೆ ಆಗ್ತಾ ಆಗ್ತಾ TV9ಗೆ ಬಂದೆ. ಮತ್ತು ಶೇಖರ್ ಕಪೂರ್ ಮತ್ತು AR ರೆಹಮಾನ್ ಅವ್ರ ಜೊತೆ ಅವರು ಕಂಪ್ನಿಲೂ ಕಂಟೆಂಟ್ ಮ್ಯಾನೇಜರ್ ಆಗಿ ಸ್ಪೆಷಲ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೆ. ನಿರಂಜನ್ ಅವರು ನಂಗೆ ಅಲ್ಲಿ ಕೊಲೀಗು. ಸೊ ಅದ್ರ ಜೊತೆಯಲ್ಲಿ ಆ್ಯಡ್ ಫಿಲ್ಮ್ಸ್ ಅದೆಲ್ಲ ಡೈರೆಕ್ಟ್ ಮಾಡ್ತಾ ಬಂದಿದ್ದೀನಿ. ಸೊ ಒಂದು ಫಿಲ್ಮ್ ಅಂತ ಒಂದು ಆ್ಯಡ್ ಕಾಂಪಿಟೇಷನ್ ಅಕ್ರಾಸ್ ದ ವರ್ಲ್ಡ್ ಇದ್ದಿದ್ದು. ಇಂಡಿಯಾದು ಫಸ್ಟ್ ಗ್ರ್ಯಾಂಡ್ ಪ್ರೈಸ್ ವಿನ್ನರ್ ನಾನು. ಹಿಂದೂಸ್ತಾನ್ ಟೈಮ್ಸ್ದು ಆ್ಯಡ್ ಮಾಡಿದ್ದೆ, ಒಂದು ರಿಲೀಫ್ ಫಂಡ್ ಬಗ್ಗೆ. ಅಲ್ಲಿಂದ ಇದಾಯಿತು. ಹಾಂ ಎಸ್, ಅದಾದಮೇಲೆ ಲೂನಾರ್ಸ್ದು ಆ್ಯಡ್ ಮಾಡಿದ್ದೀನಿ, ಸಂಧ್ಯವಂತೂ ಮಾಡಿದ್ದೀನಿ. ಉಪ್ಪಿ ಸರ್ ಜೊತೆ ಸುಮಾರು ಜನರ ಜೊತೆ ಒಂದಷ್ಟು ಡೈರೆಕ್ಟೂ ಮಾಡಿದ್ದೀನಿ ಆ್ಯಡ್ ಅದೆಲ್ಲ. ಬಟ್ ಕಂಟಿನ್ಯೂಸ್ಲಿ ಆಲ್ವೇಸ್ ರೈಟಿಂಗ್ದು ಒಂದು ಇದ್ದಿತ್ತು. ಐ ಹ್ಯಾವ್ ಬೀನ್ ರೈಟಿಂಗ್, ಬರೆಯೋದು ಅದು ಸಣ್ಣ ವಯಸ್ಸಿಂದನೂ ಹಾಬಿ. ಓದೋದು ಬರೆಯೋದು ಅದೆಲ್ಲ ಹಂಗೆ ಕಂಟಿನ್ಯೂ ಆಯಿತು. ಜೊತೆಯಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದವರು, ನಾನು, ಅಶ್ವಿನ್, ಗುರು, ಮಹೇಶ್ವರ್ ಎಲ್ಲ ವಿ ಹ್ಯಾವ್ ಬೀನ್ ವರ್ಕಿಂಗ್ ಫ್ರಮ್ ಮೋರ್ ದೆನ್ 10 years 12 years ಇನ್ ದ ಸೇಮ್ ಫೀಲ್ಡ್. ನಾವು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ಮೇ ಬಿ ನಾಟ್ ಕಮ್ ಟು ದ ಫೋರ್ ಬಟ್ ಕೆಲಸ ಮಾಡ್ತಾ ಇದ್ದೀವಿ. ಹಿನ್ನೆಲೆಯಲ್ಲಿ ಏನೇನೋ ಭಾಳಷ್ಟು ಕೆಲಸಗಳು ನಡೀತಾ ಇದೆ. ಸೊ ಹಂಗೆ ಆಗ್ತಾ ಆಗ್ತಾ ನೋಡಿ ಸ್ವಾಮಿ, ನಿರೋಧೆ, ಹೀಗೆ ಸಿನಿಮಾ ಬಂತು. ರಿಷಿ ವಾಸ್ ದ ಲೀಡ್. ಅದು ಬರೀ OTT ಅಷ್ಟೇ ರಿಲೀಸ್ ಆಯಿತು. ಇದೇ ಇವಾಗ ನನಗೆ ನಾಸ್ಟಾಲಜಿ ಆಗ್ತಾ ಇದೆ. ಇಲ್ಲೇನೆ ಫಸ್ಟ್ ಟೈಮ್ ಮೀಡಿಯಾದವ್ರಿಗೂ ತೋರಿಸಿದ್ದು ನಾವು ಅದು. ಸೊ ದಟ್ ವಾಸ್ ಮೆಂಟ್ ಫಾರ್ OTT ರಿಲೀಸ್ಗೆ ಅಂತಲೇ ಅಂದ್ಕೊಂಡು ಮಾಡಿದ್ದು. OTTಲೇನೆ ZEE5ಅಲ್ಲಿದೆ. ಸೊ ನೋಡಿ ಸ್ವಾಮಿ ನಡೀತಾ ಇರಬೇಕಾದ್ರೆ ಆವಾಗ ಸೊ ನಾನು ಬರೀ ಬರೀ ಸೂಪರ್ವೈಸ್ ಮಾಡಬೇಕಾಗಿರೋ ಥರ ಪರಿಸ್ಥಿತಿ ಇದ್ದಿದ್ದು. ಬಟ್ ಕಾರಣಾಂತರಗಳಿಂದ ಐ ಹ್ಯಾಡ್ ಟು ಬಿಕಮ್ ದ ಡೈರೆಕ್ಟರ್. ಎಲ್ಲ ನನ್ನ ಫ್ರೆಂಡ್ಸನ್ನೇ, ಇವರೆಲ್ಲರೂ ಮಾಡ್ತಾಯಿದ್ರು, ನಾನಿರಲಿಲ್ಲ. ನಾನು ಬರೀ ಸೂಪರ್ವೈಸ್ ಮಾಡ್ತಾ ಇದ್ದಿದ್ದು ಅಷ್ಟೇ. ಆಮೇಲೆ ನಂದು ಅದೇ ಕೆಲಸ ಇದ್ದಿತ್ತು, ನಾನು ಇನ್ನೊಂದು ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದೆ. ಬಟ್ ಅಲ್ಟಿಮೇಟ್ಲಿ ಐ ಹ್ಯಾಡ್ ಟು ಕಮ್ ಇನ್. ಆಮೇಲೆ ನನಗೆ ಯಾವಾಗಲೂ ಕತೆಗಳು, ರೂಟೆಡ್ ಕತೆಗಳು ಅಂತಂದರೆ ಇಷ್ಟ. ಅಂದರೆ ನನಗೆ ಐ ರಿಯಲಿ ಲೈಕ್ ದ ಫ್ಯಾಕ್ಟ್ ದಟ್ ಏನೋ ಒಂದು ಸಾಮಾನ್ಯತೆಯಲ್ಲಿ ಅಸಾಮಾನ್ಯತೆ ಇರುತ್ತಲ್ಲ, ಅದು ವಿ ಮಿಸ್ ಇಟ್. ಕಣ್ಣು ಮುಂದೆನೇ ಇರುತ್ತೆ, ಬೆನ್ನ ಹಿಂದೆನೇ ಇರುತ್ತೆ. ವಿ ಜಸ್ಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಬಟ್ ದ ಮೋಸ್ಟ್ ಪವರ್ಫುಲ್ ಥಿಂಗ್ಸ್ ದೇ ಕಮ್ ಫ್ರಮ್ ದೇರ್. ನನಗೆ ಬಡತನದ ಬಗ್ಗೆ ಹೌದು ನಂಗೆ ಗೊತ್ತಿತ್ತು. ನಮ್ಮ ಮನೇಲಿ ಬಡತನ ಇತ್ತು ಅಂತ ಅಂದಾಗ ಸೊಸೈಟಿ ಅಕ್ಕಿ ತಿಂತಾಯಿದ್ರು ಅಂತ. ಅದು ನಮ್ಮ ಬಡತನ ನಂಗೆ ಗೊತ್ತಿರಲಿಲ್ಲ. ಬಟ್ ನಾನು ಯಾವಾಗ ಕಾಲೇಜ್ ಬಂದಲ್ಲ, ನಮ್ಮ ಸುತ್ತಮುತ್ತ ನನ್ನ ಹುಡುಗರಿಗೆ ನಾಗೇಶ್ ಬಂದೆಲ್ಲ, ಇವನು ನನಗೆ ಕಾಲೇಜ್ ಟೈಮಿಂದನೂ ಪರಿಚಯ. ಸೊ ಐ ಹ್ಯಾವ್ ಸೀನ್ ಟೈಮ್ಸ್ ವೆನ್ ಹುಡುಗರುಗಳಿಗೆ ಹಾಸ್ಟೆಲ್ದು ಊಟ ಅದು ಮಿಸ್ ಆಗೋಯ್ತು ಅಂತಂದರೆ, ಊಟ ಇಲ್ಲ, ತಿನ್ನೋಕ್ಕಾಗಲ್ಲ. ನಾವು ಸೌತ್ ಝೋನ್ ನ್ಯಾಷನಲ್ಸ್ ಅಲ್ಲೆಲ್ಲ ಹೋಗ್ತಾ ಇದ್ವಲ್ಲ, ಅನ್ನೋದು ದಿಸ್ ಇಸ್ ಮೈ ಲರ್ನಿಂಗ್. ಏನಂತಂದರೆ ಅಲ್ಲಿ ನಾರ್ತ್ ಇಂಡಿಯಾಗೆ ಹೋದಾಗ ರೋಟಿ ಮತ್ತು ಸಬ್ಜಿ ಅದೆಲ್ಲ ಇರುತ್ತಲ್ಲ, ನಮ್ಮ ಹುಡುಗರು ಊಟ ಮಾಡ್ತಿರ್ಲಿಲ್ಲ, ತಿಂತಾ ಇರಲಿಲ್ಲ. ಅನ್ನ ಇಲ್ಲ ಅಂದರೆ ತಿನ್ನೋದೇ ಇಲ್ಲ. ಆ ನಂಟು ಐ ಹ್ಯಾವ್ ಸೀನ್ ಇಟ್, ನನಗೆ ಗೊತ್ತಿದೆ. ಆಮೇಲೆ ಇದೇ ಥರ ಇಷ್ಟೆಲ್ಲ ನನ್ನ ಸುತ್ತಮುತ್ತನೇ ನೋಡ್ತಾ ಇರ್ತೀನಲ್ಲ, ಫ್ರಮ್ ದ ಬಿಗಿನಿಂಗ್ ಆ ಕನೆಕ್ಷನ್ ಇದ್ದಿದ್ದೇನೆ. ಆ್ಯಂಡ್ ವಾಟ್ ಅ ಪವರ್ಫುಲ್ ಸ್ಟೋರಿ. ಅನ್ನ 3 billion ಪೀಪಲ್ ಇನ್ ದ ವರ್ಲ್ಡ್. ಇವಾಗ್ಲೂ ಮೊನ್ನೆ ಇದ್ರದ್ದು ಓದ್ತಾ ಇದ್ದೆ, ಜಾರ್ಜ್ ವಿಯಾ, ದ ಫಸ್ಟ್ ಬ್ಲ್ಯಾಕ್ ಅಮೇರಿಕನ್ ಟು ಗೆಟ್ ಫುಟ್ಬಾಲರ್ ಆಫ್ ದ ಇಯರ್ ಅವಾರ್ಡ್. ಅಂಗೋಲಾನ ಘಾನಾದಿಂದ, ಐ ಡೋಂಟ್ ರಿಮೆಂಬರ್. ಅವನು ಹೇಳ್ತಾನೆ, ಅವ್ನು ಬರೀ ಬಿಳಿ ಅನ್ನ ಅಷ್ಟೇ, 8 ಜನ ಹುಡುಗರು ಮಕ್ಕಳು ಇದ್ದಿದ್ದು, ಅವ್ನು ಬರೀ ಬಿಳಿ ಅನ್ನ ಹಂಗೆ ಅಷ್ಟೇ ತಿಂತಾ ಇದ್ದಂತೆ. ಅದನ್ನು ಇಷ್ಟಿಷ್ಟೇ. ಸೊ ಇದೇನು ತುಂಬ ದೂರ ಏನಿಲ್ಲ, ಎಲ್ಲ ಸುತ್ತಮುತ್ತ 3 billion ಪೀಪಲ್ ದು ಸ್ಟೇಪಲ್ ಫುಡ್ ಅಂತ ಅಂದರೆ ಇನ್ನೂ ಅನ್ನನೇ. ಇವಾಗ ಎಂಥ ಕಾಲ ಅಂತಂದರೆ, ಈಗ ನಮಗೆ ವಿ ಆರ್ ರನ್ನಿಂಗ್ ಅವೇ ಫ್ರಮ್ ರೈಸ್. ಏನಂತ ಅದರಿಂದ ಬೊಜ್ಜು ಬರುತ್ತೆ ಅದು ಇದು ಅಂತ. ಬಟ್ ಆ್ಯಕ್ಚುಲಿ ಅಗೇನ್ ದ ರಿವರ್ಸ್ ಎಸ್ ಸ್ಟಾರ್ಟೆಡ್. ನೌ ಪೀಪಲ್ ಆರ್ ರಿಯಲೈಸಿಂಗ್ ಇಲ್ಲ ಆ್ಯಕ್ಚುಲಿ ಇಟ್ ಇಸ್ ಗುಡ್ ಅಂತ. ದೇರ್ ಆರ್ ಲಾಟ್ ಆಫ್ ಗುಡ್ ಫೈಬರ್ಸ್. ಆಮೇಲೆ ಫರ್ಮೆಂಟೇಷನ್ಗೆ ಹೊಟ್ಟೆ ಒಳಗೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ಪೀಪಲ್ ಆರ್ ಅಗೇನ್ ಗೋಯಿಂಗ್ ಬ್ಯಾಕ್ ಟು ರೈಸ್. ಮಿಲೆಟ್ಸ್ ಅದೆಲ್ಲ ಬಂದಿದೆ, ಬಟ್ ಹಂಗಿದ್ದನ್ನು ವಾಪಸ್ ಬರ್ತಾ ಇದ್ದಾರೆ. ಬಟ್ ಓಕೆ, ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಮೂವಿ. ಸಿ ಇಟ್ಸ್ ಅ ವೆರಿ ಹಾರ್ಟ್ ವಾರ್ಮಿಂಗ್ ಫಿಲ್ಮ್. ಯಾಕೆ ಅಂತಂದರೆ, ನೀವು ಹಾಡುಗಳು 1-2-3 ನೋಡಿದ್ದೀರಾ, ಇನ್ನೂ 2 ಬಾಕಿ ಇದೆ. ಅನ್ನದ ಬಗ್ಗೆನೂ ಇದೆ, ಅಮ್ಮನ ಬಗ್ಗೆನೂ ಇದೆ, ಒಂದು ಹಳ್ಳಿಲಿ ಏನು ಇದು ನಡೆಯುತ್ತೆ ಅದೂ ಇರುತ್ತೆ, ರೈತನ ಬಗ್ಗೆನೂ ಇದೆ, ಆಮೇಲೆ ದೇವ್ರ ಕಡೆ ಇರೋ ಆ ಭಕ್ತಿ ಅದೂ ಕವರ್ ಆಗುತ್ತೆ. ಸೊ ವಿ ಆರ್ ಟ್ರೈಂಗ್ ಟು ಶೋ ದ 80sನ ಹೇಗೆ ರೆಪ್ರೆಸೆಂಟ್ ಮಾಡಬೇಕು ಅಂತ ತುಂಬ ಕಷ್ಟಪಟ್ಟು. ಇವಾಗ ನಾವು ಸಿನಿಮಾ ಮಾಡೋಕ್ಕೆ ಹೋದಾಗ ಹಳ್ಳಿಗಳು ಸಿಗ್ತಾ ಇರಲಿಲ್ಲ ನಮಗೆ. 80ನೇ ಇಸ್ವಿದು ಹಳ್ಳಿ ತೋರಿಸ್ಬೇಕು ಅಂತಂದರೆ. ಸೊ ನಮ್ಮದು
ಶೂಟಿಂಗ್ದು ಸ್ಟೈಲೂ ಕೂಡ ವಿ ಹ್ಯಾಡ್ ಟು ರೀಇನ್ವೆಂಟ್ ಬಿಕಾಸ್ ವಿ ಆರ್ ನಾಟ್ ಅ ರಿಚ್ ಫಿಲ್ಮ್, ವಿ ಕಾಂಟ್ ಬಿಲ್ಡ್ ಸೆಟ್ಸ್. ಆಮೇಲೆ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೂ ದರ್ ಇಸ್ ಅಲ್ಟಿಮೇಟ್ಲಿ ಇಟ್ ಇಸ್ ಬಿಸ್ನೆಸ್, ಯು ವಿಲ್ ಹ್ಯಾವ್ ಟು ಬಿ ಏಬಲ್ ಟು ಮಾರ್ಕೆಟ್ ಇಟ್. ಮಾಡಿಬಿಡೋದಲ್ಲ, ದುಡ್ಡು ಹಾಕ್ಬಿಟ್ಟು ಎಲ್ಲಿ ನಾನು ತೊಗೊಂಬರೋದು ಅದು ದೊಡ್ಡ ವಿಷಯ ಅಲ್ಲ. ದೊಡ್ಡ ವಿಷಯ ಅಂತ ಅಂದರೆ ಅದನ್ನ ವಾಪಸ್ ತಗೋತೀವಲ್ಲ ಅದು ದೊಡ್ಡ ವಿಷಯ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆಲ್ಸೋ. ಸೊ ಎಲ್ಲೆಲ್ಲಿ ಸ್ಪೆಂಡ್ ಮಾಡಬೇಕು, ಹೌ ವಿ ಕ್ಯಾನ್ ಇಂಪ್ರೂವ್ ದ ಪ್ರೊಡಕ್ಷನ್ ಕ್ವಾಲಿಟಿ, ಅದೆಲ್ಲ ಇದು ಮಾಡಿದ್ದೀವಿ. ಎಲ್ಲೂ ಒಂದು ಸ್ವಲ್ಪನೂ ಇದಾಗಿಲ್ಲ. ಇದುವರೆಗೆ ನಮಗೆ ಒಂದು 4-5 ಸ್ಕ್ರೀನಿಂಗ್ಸ್ ಆಗಿದೆ, ಕ್ಲೋಸ್ ಫ್ರೆಂಡ್ಸು ಮತ್ತು ಯಾರು ಗೊತ್ತಿಲ್ಲದೆ ಇದ್ದವರು. ಬಿಲೀವ್ ಮಿ, ಐ ಆಮ್ ನಾಟ್ ಇವನ್ ಜೋಕಿಂಗ್. ಜನ ಹತ್ಕೊಂಡು ಹೋಗ್ತಾರೆ. ಯಾಕೆ ಅಂತಂದರೆ ಅದು ಅವ್ರ ಜೀವನ. ದೇ ಜಸ್ಟ್ ಗೆಟ್ ಕನೆಕ್ಟೆಡ್ ಟು ಇಟ್ ಇನ್ಸ್ಟೆಂಟ್ಲಿ. ಹಸು ನೆನಪಾಗ್ಬಿಡುತ್ತೆ, ಕಷ್ಟಪಟ್ಟಿರೋದು ನೆನಪಾಗ್ಬಿಡುತ್ತೆ ಇಮಿಡಿಯೇಟ್. ಇಟ್ಸ್ ನಾಟ್ ಇವನ್ ಏನು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅವಶ್ಯಕತೆನೂ ಏನು ಇಲ್ಲ. ಅದಾದ್ಮೇಲೆ ಇಲ್ಲ ಹಿಂಗೆ ಅಂತ ಕತೆ ಹೇಳೋದು ಅವಶ್ಯಕತೆ ಇಲ್ಲ. ಸಿನಿಮಾ ನೋಡ್ತಾರೆ, ದೇ ಜಸ್ಟ್ ಗೆಟ್ ಲಾಸ್ಟ್ ಇನ್ ಟು ಇಟ್. ಸಿ ಬಿಕಾಸ್ ಇಟ್ಸ್ ಅವರ್ ಸ್ಟೋರಿ, ನಮ್ಗೆ ಹತ್ತಿರ ಇದ್ದಿದ್ದಲ್ಲ. ಸೊ ದಟ್ ಈಸ್ ಅಬೌಟ್ ಇಟ್. ಇನ್ನೂ ಮಾತಾಡ್ತಾನೆ ಇರ್ತೀನಿ ಹಿಂಗೆ ಆಯಿತು ಅಂತ ಅಂದರೆ ಇಫ್ ಎಸ್, ನಾವು ಪ್ರಿಡಾಮಿನೆಂಟ್ಲಿ ನಮಗೆ 2 ಸೀಮೆ ತೋರಿಸ್ಬೇಕಾಗಿತ್ತು. ಒಂದು ಗದ್ದೆ ಸೀಮೆ, ಇನ್ನೊಂದು ಬಯಲು ಸೀಮೆಯಲ್ಲಿ ಮಾದೇವ ಅಂತ ಸಣ್ಣ ಹುಡುಗ, ಇವಂದು ಕತೆ ಇರೋದದು. ಮಾದೇವ ಒಂದು ಸಣ್ಣ ಹುಡುಗ, ಅವನಿಗೆ ಅನ್ನ ಬೇಕು ಅಷ್ಟೇ, ಅವ್ನಿಗೆ ಆಸೆ ಅನ್ನ ತಿನ್ನಬೇಕು ಅಂತ. ಮನೇಲಿ ಏನು ಬಡವರಲ್ಲ ಅವರು, ಆ ಕಡೆ ಅನ್ನ ಬೆಳೆಯಲ್ಲ. ಬಡತನ ಯಾವ ರೀತಿ ಅಂತಂದರೆ ಅನ್ನ ತಿಂದೇ ಇರೋ ಥರ ಬಡತನ. ಮಾದೇವರ ಅಪ್ಪ ಅಮ್ಮ ಹೋಗ್ಬಿಟ್ಟು ಜೀತ ಮಾಡ್ತಾರೆ, ಅಲ್ಲೆಲ್ಲೋ ಇದು ಗದ್ದೆಯಲ್ಲಿ ಕೆಲಸ ಮಾಡ್ತಾರೆ, ಹೋಗ್ಬಿಟ್ಟು ಬರ್ತಾರೆ. ಅವನು ಹೋಗಿದ್ದು ಕೆಲಸ ಮಾಡೋ ಕಡೆ ಬಹುಶಃ ಅನ್ನ ಬೆಳಿಬೋದೇನೋ, ಬಟ್ ಅವ್ನು ಅನ್ನ ತಿನ್ನೋಕ್ಕಾಗಲ್ಲ. ಆ ಥರ ಅದು ಚಾಮರಾಜನಗರ ಡ್ರೈ ಲ್ಯಾಂಡ್ಸ್ ಅಲ್ಲ. ಈ ಕಡೆ ಕಾವೇರಿಯಿಂದ ಈ ಕಡೆ ನಾವು ಬ್ರಿಡ್ಜ್ ಈ ಕಡೆ ದಾಟ್ಕೊಂಡು ಬಂತು ಅಂತಂದರೆ ಕಾವೇರಿ ಹಿಂಗೆ ಹರ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಆ ಕಡೆ ಮುಖ ಮಾಡೋದಿಲ್ಲ. ಮಂಡ್ಯ ಕಡೆ ಹಿಂಗೆ ಹೊಟ್ಟೋಗುತ್ತೆ. ನಗರದವರು ಪಾಪ ಅಲ್ಲಿ ನೀರಿಲ್ಲ. ಸೊ ದಿಸ್ 80s ಅಲ್ಲ, ಬಿಫೋರ್ ನೀರಾವರಿ ಎಲ್ಲ ಆಗೋಕ್ಕೆ ಮುಂಚೆದು. ಸೊ ಆಬ್ವಿಯಸ್ಲಿ ಅಲ್ಲಿ ರೈಸ್ ವಾಸ್ ವೆರಿ ಇದು. ಆಮೇಲೆ ಎಲ್ಲೆಲ್ಲಿ ಡ್ರೈ ಲ್ಯಾಂಡ್ಸ್ ಇತ್ತು, ಎಲ್ಲೆಲ್ಲಿ ನೀರು ಹರಿತಾ ಇರಲಿಲ್ಲ, ಇರಿಗೇಷನ್ ಇರಲಿಲ್ಲ, ಅಲ್ಲೆಲ್ಲ ಇದ್ದಿದ್ದು ಕತೆ ಅದೇನೆ. ಸೊ ಮಾದೇವನ್ಗೆ ಇದು ಬೇಕು, ಅವನಿಗೆ ಊಟ ತಿನ್ನಬೇಕು, ಅನ್ನ ಬೇಕು, ಅನ್ನ ಸಿಗ್ತಿರಲ್ಲ. ಸೊ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಆ ಸುತ್ತಮುತ್ತ ವಿಲೇಜ್ ಬಿಲ್ಡ್ ಆಗುತ್ತೆ, ವರ್ಲ್ಡ್ ಸೆಟಪ್ ಆಗುತ್ತೆ. ಆಮೇಲೆ ನಾವು ಇದರಲ್ಲಿ ಕಣ್ಣೂರ್ ಅಂತ ಒಂದು ಊರಿದೆ, ಹನೂರು ತಾಲೂಕಲ್ಲಿ ಮಂಗಳ ಅಂತ ಒಂದಿದೆ. ಮಂಗಳದಿಂದ ಇನ್ನೊಂದು ಸ್ವಲ್ಪ ಒಳಗೆ ಹೋಗ್ಬೇಕು. ಅಲ್ಲಿ ನಮಗೆ ಹೆಂಗೆ ಸಿಕ್ತು ಅಂತಂದ್ರೆ ಒಂದು ಸ್ವಲ್ಪ ಪ್ಯಾಚ್ ಥರ ಸಿಕ್ತು. ಸೊ ನಾವು ಪ್ಯಾಚಸ್ ಅಲ್ಲಿ ಯಾಕೆಂತಂದ್ರೆ ಕ್ಯಾಮ್ರಾ ಹಿಂಗೆ ಮಾಡಿದ್ರೆ ಡಿಶ್ ಅದು ಇದು CG ಮಾಡಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಹಿಂಗೆ ತಿರ್ಗಿಸಿದ್ರೆ ಕಂಬ ಇದ್ರದ್ದು ಯಾವುದೋ ಇನ್ನೇನು ಅದೇನು ಮಾಡೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆಮೇಲೆ ಹೆಂಗೆ ಅಂತಂದರೆ ದೇ ಆರ್ ಆಲ್ ಅಂದರೆ ಸಮ್ ಗ್ರೇಟ್ ಆ್ಯಕ್ಟರ್ಸ್. ಈಗ ಪದ್ಮಶ್ರೀ ಮತ್ತು ಭುವನ ನಾವು ಒಟ್ಟಿಗೆ ಸ್ಕೂಲಲ್ಲಿಂದ ಓದಿರೋದು, ನಾಟಕ ಒಟ್ಟಿಗೆ ಮಾಡ್ಕೊಂಡು ಬಂದಿರೋದು, ವೆರಿ ಗುಡ್ ಆ್ಯಕ್ಟರ್ಸ್ ಅವರೆಲ್ಲ. ಬಟ್ ದ ರೆಸ್ಟ್ ಆಫ್ ದ ವರ್ಲ್ಡ್ ಇರುತ್ತಲ್ಲ, ಅದು ಎಲ್ಲ ನಮಗೆಲ್ಲಿ ಎಲ್ಲರಿಗೂ ಆ್ಯಕ್ಟರ್ಸ್ನ ಕರ್ಕೊಂಡು ಬಂದು ಅಲ್ಲಿ ಇರಿಸ್ಕೊಳ್ಳೋಕ್ಕೂ ಆಗಲ್ಲ. ಮೈಸೂರಲ್ಲಿ ಭಾಳಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ನಗರದಲ್ಲೂ ಇದ್ದಾರೆ. ಬಟ್ ನಾವು ಎಲ್ಲಿ ಶೂಟ್ ಮಾಡ್ತೀವಿ ಅಲ್ಲಿ ಕರ್ಕೊಂಡು ಬಂದ್ಬಿಟ್ಟು ಇರಿಸ್ಕೊಳ್ಳೋದು ಅದೆಲ್ಲ. ಸೊ ವಿ ಹ್ಯಾಡ್ ಟು ಅಲ್ಲಿಂದನೇ ಬ್ರೀಡ್ ಮಾಡಬೇಕು ಆ್ಯಕ್ಟರ್ಸ್ನ, ಎಷ್ಟೊಂದು ಜನರನ್ನ. ಸೊ ಹಂಗೆ ಒಂದು ಸ್ವಲ್ಪ ಇದು ಮಾಡಿದ್ವಿ, ಅಲ್ಲೇ ಒಂದು ಸ್ವಲ್ಪ ಆಡಿಷನ್ ಮಾಡಿದ್ವಿ. ಅದರಿಂದ ಬ್ಯೂಟಿಫುಲ್ ಟ್ಯಾಲೆಂಟ್ಸ್ ಯು ವಿಲ್ ಸಿ ಇನ್ ದ ಫಿಲ್ಮ್. ದೇ ಆರ್ ಆಲ್ ಗೋಯಿಂಗ್ ಟು ಬಿ ಸಂಬಡಿ ರಿಯಲಿ ಬಿಗ್. ತುಂಬ ಹೆಸರು ಮಾಡ್ತಾರೆ. ವೆರಿ ಸೊ ಊಟಕ್ಕಾದ್ರೂ ಒಟ್ಟಿಗೆ ಕೂರೋಣ, ಆಮೇಲೆ ಬೇಕಾದ್ರೆ ಜಗಳ ಆಡ್ಕೊಂಡ್ರೆ ತಗೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಶ್ರೀ. ನಾನು ಮೈಸೂರಿನವಳು. ಡೆಲ್ಲಿಗೆ ಹೋಗಿ NSD ಮುಗಿಸ್ಕೊಂಡು ಅಲ್ಲೇ ದಿಲ್ಲಿಯಲ್ಲೇ ತುಂಬ ವರ್ಷ ಕೆಲಸ ಮಾಡಿದೆ ಆ್ಯಸ್ ಅನ್ ಆ್ಯಕ್ಟರ್, ಪ್ರೊಫೆಷ್ನಲ್ ಆ್ಯಕ್ಟರ್. ಕೋವಿಡ್ ಟೈಮಲ್ಲಿ ಮೈಸೂರಿಗೆ ಬಂದೆ. ಸೊ ವಾಪಸ್ ಹೋಗಬೇಕಾಗಿತ್ತು. ಆ ಟೈಮಲ್ಲಿ ಇಸ್ಲಾ ಈ ರೋಲ್ ಮಾಡಲಿಕ್ಕೆ ಅಪ್ರೋಚ್ ಮಾಡ್ದೆ. ಸೊ ಐ ಸೆಡ್ ಎಸ್. ಸ್ವಲ್ಪ ಟೈಮ್ ತೊಗೊಂಡು ಆಮೇಲೆ ಎಸ್ ಅಂತ ಹೇಳಿದೆ, ಯಾಕಂದರೆ ನಂಗೆ ಅವಾಗ ಸ್ವಲ್ಪ ಟೈಮ್ ಇರಲಿಲ್ಲ. ಸೊ ಐ ಆಸ್ಕ್ಡ್ ಹಿಮ್ ಟು ಗಿವ್ ಮಿ ಅ वीक टू थिंक. सो उसने बोला हाँ सोच लो. फिर मैंने सोचा, उसके बाद मैंने डिसाइड ಮಾಡಿದೆ ಮಾಡ್ತೀನಿ ಅಂತ.
ಸರಿ ಅದ ಸ್ವಲ್ಪ ನಾನು ಒಂಚೂರು ಹಿಂದಕ್ಕೆ ಹೋಗ್ತೀನಿ. ಇಸ್ಲಾ ಹೇಳ್ದ ನಾವೆಲ್ಲ ಒಟ್ಟಿಗೆ ಶುರು ಮಾಡಿದ್ದು ಥಿಯೇಟರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಇಡೀ ಗ್ರೂಪು, ನಾನು ಈ ತಂಡದ ಬಗ್ಗೆ ನನಗೆ ಹೆಮ್ಮೆ ಏನಂತಂದರೆ ನಮ್ಮ ಇಡೀ ಗ್ರೂಪು ಒಂದೇ ಕನಸು ಕಟ್ಕೊಂಡು ಈ ಫೀಲ್ಡಿಗೆ ಬಂದವರು. ಇಸ್ಲಾ ಡೈರೆಕ್ಟರ್ ಆದ, ಅವನು UK ಹೋದ, ನಾನು ಡೆಲ್ಲಿಗೆ ಹೋದೆ, ವಿಶಾಲ್ ಡೆಲ್ಲಿಗೆ ಹೋದ, ಅಶ್ವಿನ್ ಅವನದೇ ರೀತಿಲಿ ಟ್ರೈನ್ ಅಪ್ ಆಗ್ತಾ ಇದ್ದಾನೆ. ಸೊ ಮತ್ತು ಆರ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಪುನಿ ಕಾವಾ ಮುಗಿಸ್ಯಾನೆ. ಸೊ ಎಲ್ಲರೂ ನಾವು ಒಂದೇ ಕನಸು ಕಟ್ಕೊಂಡು ಟ್ರೈನ್ಡಾಗಿ ವಾಪಸ್ ಬಂದು ಸಿನಿಮಾ ಮಾಡ್ತಾಯಿದ್ದೀವಿ. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ವಿ ಆರ್ ಆಲ್ ವೆರಿ ಪ್ಯಾಷನೇಟ್ ಅಬೌಟ್ ದಿಸ್ ಆರ್ಟ್. ಸೊ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ರೆ, ಈ ಸಿನಿಮಾ ಸಪೋರ್ಟ್ ಮಾಡಿದ್ರೆ ಇನ್ನು ಮುಂದಕ್ಕೆ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಅನ್ನೋ ಆಸೆ ಇದೆ. ನಮ್ಮ ಗ್ರೂಪಲ್ಲೇ 4 ಜನ ಡೈರೆಕ್ಟರ್ಸ್ ಇದ್ದಾರೆ. ಸೊ ಒಬ್ಬರಾದ್ಮೇಲೆ ಸಿನಿಮಾ ಚೆನ್ನಾಗಿರೋ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದೆ. कमर्शियल विथ आर्ट, सो थोड़ा मिक्स करके हमको अच्छी मूवी बनाने का मन है. ಆಮೇಲೆ ನಾನು ಡೆಲ್ಲಿನಲ್ಲಿ ವರ್ಕ್ ಮಾಡಿ ಇಲ್ಲಿ ವಾಪಸ್ ಬಂದಾಗ ಐ ವಾಸ್ ಥಿಂಕಿಂಗ್ ಕಿ ಎಷ್ಟು ನಂಗೆ ಗೊತ್ತಿಲ್ಲ ಇಲ್ಲಿ ಹೆಂಗಿರುತ್ತೆ ಏನು ಅಂತ. ಸೊ ಇಸ್ಲಾನ್ ಜೊತೆ ವರ್ಕ್ ಮಾಡಿ ನನಗೆ ತುಂಬಾ ಸಂತೋಷ ಆಯಿತು. ಯಾಕೆ ಅಂತಂದರೆ ಅವನು ಇಷ್ಟು ವರ್ಷಗಳ ನಂತರನೂ ಕೂಡ ಅದೇ ಪೀಸ್ಫುಲ್ ಮೈಂಡಲ್ಲಿ ಕೆಲಸ ಮಾಡ್ತಾನೆ. ಅಂದರೆ ಆರ್ಟಿಸ್ಟ್ಗೆ ಕೊಡಬೇಕಾದ ಸ್ಪೇಸ್ ಏನಿದೆ ಅದನ್ನು ಕೊಡ್ತಾನೆ. ಏನಾದರೂ ಇದ್ದರೆ ಇಸ್ಲಾ ನಾನು ಇದನ್ನು ಇಂಪ್ರೂವೈಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಅವನು ತುಂಬ ತಾಳ್ಮೆಯಿಂದ ಆಯಿತು ಅಂತ ಹೇಳಿ ಆ ಅವಕಾಶನ ಕಲ್ಪಿಸ್ಕೊಡ್ತಾನೆ. ಮತ್ತು ತುಂಬ ನನಗೆ ಬೇಸಿಕಲಿ ವರ್ಕ್ ಮಾಡೋಕ್ಕೆ ತುಂಬ ಸಂತೋಷವಾಗಿರೋ ವಾತಾವರಣ ಇರಬೇಕು. ತುಂಬ ಒಂಥರ ಕಿಚಿ ಡೈರೆಕ್ಟರ್ ಕಿರ್ಚಾಡೋದು ಇವೆಲ್ಲ ಮಾಡೋದು ಒಂಥರ ಹಿಂಸೆ ಅನಿಸುತ್ತೆ. ಎಮೋಷನ್ಸ್ ಶುಡ್ ಕಮ್. ಎಮೋಷನ್ಸ್ ಅನ್ನೋದು ನಾವು ಪೀಸ್ಫುಲ್ ಮೈಂಡಲ್ಲಿದ್ದಾಗ, ನಾವು ಖುಷಿಯಾಗಿದ್ದಾಗ ಎನಿ ಎಮೋಷನ್ಸ್, ಯಾವುದೇ ಎಮೋಷನ್ನ ನೀವು ಟಚ್ ಮಾಡ್ಬೋದು. ಅದು ನನ್ನ ಪರ್ಸ್ನಲ್ ಥಿಂಗ್. ಸೊ ಆ ವಾತಾವರಣನ ಇಸ್ಲಾ ಕ್ರಿಯೇಟ್ ಮಾಡಿಕೊಟ್ಟಿದ್ದಾನೆ ಆ ಸಿನಿಮಾದಲ್ಲಿ. ಇನ್ನೊಂದು ವ್ಯಕ್ತಿ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಧು ಅವರು, DOP ಅವರು, ಅವ್ರ ಇಂಥ್ಯೂಸಿಯಾಸಮ್ ಎಷ್ಟು ಅಂತಂದರೆ ಅವ್ರು ಭಾಳ ಖುಷಿ ಕೆಲಸ ಮಾಡೋಕ್ಕೆ. ಆ್ಯಂಡ್ ಐ ವಾಸ್ ಲೈಕ್ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಅ ಹಿಸ್ಟರಿ ಅಂತ ಅಷ್ಟು ಎನರ್ಜಿ ಹಾಕಿ ಕೆಲಸ ಮಾಡಿದ್ದಾರೆ. ಸೊ ಪೂರ ಟೀಮು, ಇಡೀ ಟೀಮು ಒಂದೇ ಕನಸು ಕಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಮಾಡಿದ್ದೀವಿ. ಅಶ್ವಿನ್ ಆ್ಯಂಡ್ ನಂದನ್ ಜೊತೆ ವರ್ಕ್ ಮಾಡಿ ನಂಗೆ ತುಂಬ ಸಂತೋಷ ಆಯಿತು. ಯಾಕೆಂತಂದರೆ ಮಕ್ಕಳ ಜೊತೆ ಆ್ಯಕ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಆಫ್ ಸ್ಕ್ರೀನ್ ಮತ್ತು ಆನ್ ಸ್ಕ್ರೀನ್ ಒಂದೇ ಥರ ಇರಬೇಕಾಗತ್ತೆ. ನೀವು ಆಫ್ ಸ್ಕ್ರೀನ್ ಒಂಥರ ಇದ್ಬಿಟ್ಟು ಆನ್ ಸ್ಕ್ರೀನ್ ಬಂದು ನಾನು ನಿಮ್ಮ ಅಮ್ಮ ಅಂತಂದರೆ ಮಕ್ಕಳು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಅಲ್ಲಿ ಏನಂತಂದರೆ ಓಕೆ, ಅಲ್ಲಿ ಹಂಗಿದ್ದಾಗ ಮಾತ್ರ ಆನ್ ಸ್ಕ್ರೀನು ಅಲ್ಲಿ ಏನಂತ ಹೇಳ್ಬೇಕು, ಕೆಮಿಸ್ಟ್ರಿ ಬಿಲ್ಡ್ ಆಗುತ್ತೆ. ಇಲ್ಲ ಅಂತಂದರೆ ಅದು ಸುಮ್ಮನೆ ಒಂದು ಇವರೇನೋ ಹೇಳಿದ್ದಾರೆ, ನಾನೊಂದೇನೋ ಲೈನ್ ಹೇಳಬೇಕು, ಹೋಗ್ತಾ ಇರುತ್ತೆ, ಆ ಕನೆಕ್ಷನ್ ಬಿಲ್ಡ್ ಆಗೋದಿಲ್ಲ. ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಸಿನಿಮಾ ಮಾಡ್ಬೇಕಾದ್ರೆ ನಾನು ಅವನು ತುಂಬ ಆ್ಯಕ್ಚುಲಿ ಕ್ಲೋಸ್ ಆಗಿದ್ವಿ. ಹಿ ಸ್ಟಿಲ್ ಕಾಲ್ಸ್ ಮೀ ಅವ್ವ. ಕಾಲ್ ಮಾಡಿದಾಗ, ಫೋನ್ ಮಾಡಿದಾಗ, ಅವ್ವ ಹೆಂಗಿದೆಯವ್ವ, ಹಂಗೆ ಮನೆಗೆ ಬರಬೇಕು, ಈಸ್ ಲೈಕ್ ದ್ಯಾಟ್. ಬಿಕಾಸ್ ಒಂದಿನ ಏನಾಯ್ತು ಅಂತಂದರೆ ಅಲ್ಲಿ ನಾನು ಒಳಗಡೆ ಮಲ್ಕೊಂಡಿದ್ದೆ, ನಮ್ಮ ಶೂಟಿಂಗ್ ಮನೆ ಇದೆಯಲ್ಲ ಅಲ್ಲಿ ಮಲಗಿದ್ದೆ. ಅವ್ನು ಬಂದುಬಿಟ್ಟು ಅವ್ವ ಎದ್ದೇಳು ನೋಡು, ಅವರೆಲ್ಲ ನನಗೆ ಬೈತಾ ಇದ್ದಾರೆ, ನನಗೆ ಚುಡಾಯಿಸ್ತಾ ಇದ್ದಾರೆ ಅಂತ ಕರ್ಕೊಂಡೋದ. ನಂಗೆ ನಗು ಬಂತು. ಅವ್ನಿಗೆ ಎಷ್ಟು ಸೀರಿಯಸ್ ಆಗಿ ಅವನನ್ನು ತೊಗೊಂಡಿದ್ದಾನೆ ಅಂತಂದರೆ, ಈಚೆ ಆಟ ಆಡ್ತಿದ್ದ, ಅವನಿಗೆ ಶೂಟಿಂಗಲ್ಲ ಆಟಾಡ್ತಿರೋನು. 3 ಮಕ್ಕಳು ಅವನಿಗೆ, ನಮ್ಮ ಶೂಟಿಂಗ್ ಹುಡುಗ್ರೆ 3 ಮಕ್ಕಳು ಅವನಿಗೆ ಏನೋ ರೇಗಿಸ್ತಾಯಿದ್ರು ಅಂದ್ಬಿಟ್ಟು ನಾನು ಕರ್ಕೊಂಡೋದ. ಅವಾಗ ಅವ್ರಿಗೆಲ್ಲ ಬೈದೆ, ಯಾಕ್ರ ಅಂತ. ಸೊ ಅದು ಅಷ್ಟು ಸುಲಭವಾಗಿ ಬರೋವಂಥದ್ದಲ್ಲ. ಹೀಗೆ ಆ್ಯಕ್ಚುಲಿ ಗೇವ್ ಮಿ ದಟ್ ಸ್ಪೇಸ್. ಅವನ ತಾಯಿ ಆಗೋಕ್ಕೆ ಅವನು ನನಗೆ ಅವಕಾಶ ಕೊಟ್ಟಿದ್ದಾನೆ. ಸೊ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಆ್ಯಕ್ಚುಲಿ ಏನಂತಂದರೆ ನನಗೆ ಈ ಸಿನಿಮಾ ಬಗ್ಗೆ ಅವನು ಹೇಳಿದಾಗ ನಾನು ಅದೇ ಒಂದು ವಾರ ಟೈಮ್ ತೊಗೊಂಡು ನಾನು ಹೆಂಗೆ ವರ್ಕ್ ಮಾಡಬೇಕು ಅಂತ ಡಿಸೈಡ್ ಮಾಡೋಕ್ಕೆ ಟೈಮ್ ತೊಗೊಂಡಿದ್ದು. ಆ್ಯಂಡ್ ದೆನ್ ನಾನು ಒಂದಷ್ಟು ದಿನ, ಆ್ಯಕ್ಚುಲಿ ಯಾರಿಗೂ ಗೊತ್ತಿಲ್ಲ, ಒಂದಷ್ಟು ದಿನ ನಾನು ಬೀನ್ ಟು ಚಾಮರಾಜನಗರ್ ಆ್ಯಂಡ್ ಸ್ಟೇಡ್ ದೇರ್ ಆ್ಯಂಡ್ ಇಟ್ಸ್ ಮೈ ಪರ್ಸ್ನಲ್ ಎಫರ್ಟ್. ಐ ಸ್ಟೇಡ್ ದೇರ್ ಆ್ಯಂಡ್ ವರ್ಕ್ಡ್ ಆನ್ ದ ಲ್ಯಾಂಗ್ವೇಜ್. ಇಲ್ಲ ನಾನು ಬೇರೆ ಕಡೆ ಇದ್ದೆ ಆ್ಯಕ್ಚುಲಿ. ಸೊ ಅಲ್ಲಿ ಇದ್ದು ಮಾಡಿಕೊಂಡು ನಾನು ಒಂದೊಂದ್ಸಲಿ ಟ್ರೈನಲ್ಲಿ ಹೋಗಿ ಬಂದು ಒಂದು ಸ್ವಲ್ಪ ಮೈಸೂರಲ್ಲೂ ಪರ್ಸ್ನಲ್ ಕೆಲಸಗಳಿತ್ತು, ಹೋಗಿ ಬಂದು
ಸೊ ಆ ಥರ ಎಲ್ಲ ಮಾಡಿಕೊಂಡು ಸುಮಾರು ದಿನ ವರ್ಕ್ ಆನ್ ದ ಲ್ಯಾಂಗ್ವೇಜ್. ಸೊ ಐ ಕೆಮ್ ಬ್ಯಾಕ್. ಆಮೇಲೆ ಒನ್ ಮೋರ್ ಥಿಂಗ್, ನಾನು ಆ ಸಿನಿಮಾದಲ್ಲಿ ತುಂಬ ದಪ್ಪಗಿದ್ದೀನಿ. ಎರಡೇ ಕ್ಯಾರೆಕ್ಟರ್ಗೆ ಜೀವನದಲ್ಲಿ ನಾನು ದಪ್ಪ ಆಗಿದ್ದು, ಒಂದು ಚಿಂತಾಬೇನ್ ಅಂತ ಗುಜರಾತಿ ಕ್ಯಾರೆಕ್ಟರು, ಒಂದು ಸಿವಿ ಅಂತ ಈ ಕ್ಯಾರೆಕ್ಟರ್ಗೆ. ಸೊ ಅವೆರಡರಲ್ಲೇ ದಪ್ಪ ಇದೆ. ಎಲ್ಲ ಬರೀ ಅದೇ ಕೇಳ್ತಾರೆ, ಸಣ್ಣ ಆಗಿದ್ರೆ ಸಣ್ಣ. ನಾನು ಬೇಸಿಕಲಿ ಸಣ್ಣ. ಎಸ್ ಸರ್, ಥ್ಯಾಂಕ್ ಯು ಸರ್. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಂದನ್ ಅಂತ. ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ಈ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದು ನಮ್ಮ ಅಪ್ಪಾಜಿಯಿಂದ. ಯಾಕಂದರೆ ನಮ್ಮ ಅಪ್ಪಾಜಿ ಮದುವೆ ದಿವಸ ತುಂಡಕ್ಕೆ ಪ್ಯಾಂಟ್ ಕಟ್ ಮಾಡಿಸ್ಕೊತಾಯಿದ್ರು. ಅದಕ್ಕೆ ನಾನು ಚೆನ್ನಾಗಿ ಓದ್ಬಿಟ್ಟೆ. ಆ ವಿಡಿಯೋನ ನಂಗೆ ಗೊತ್ತಿಲ್ಲದಂಗೆ ವಿಡಿಯೋ ಮಾಡಿ ವೈರಲ್ಗೆ ಬಿಟ್ಟಕ್ಕೆ ಅದು ತುಂಬ ಇದಾಯಿತು, ಫೇಸ್ಬುಕ್ ಹಾಕಿ. ಆವಾಗ ಇವರೆಲ್ಲ ನೋಡಿ ನನ್ನ ಕರೆದ್ರು. ಸರಿ ಅಂತ ಮುಟ್ಟು ಸೆಲೆಕ್ಟ್ ಆದೆ. ಈ ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ಸಕ್ಕರೆ ಚಕೋರಿ ಅಂತ ಕರೆದ್ರು. ಅದಕ್ಕೂ ಹೋಗಿದ್ದು ಬಂದೆ. ಮತ್ತೆ ಬೆಂಗಳೂರಿಗೆ ಇದೊಂದು 2-3 ದಿವಸ ಇನ್ನೂ ಒಂದ್ಸಲಿ ಬಂದಿದ್ದೆ. ಅದು ಸಿನಿಮಾ ಹೆಸರು ಗೊತ್ತಿಲ್ಲ. ನೆನ್ನೆನೋ ಬಂದಿದೆ ಬೆಂಗಳೂರಿಗೆ. ಅದರಲ್ಲಿ ಚಿಕ್ಕ ವಯಸ್ಸಲ್ಲಿ ಕ್ಯಾರೆಕ್ಟರ್ ಮಾತ್ರ ನಂದು. ದೊಡ್ಡವರಾದ್ಮೇಲೆ ದುನಿಯಾ ವಿಜಯ್ ಅವ್ರ ಕ್ಯಾರೆಕ್ಟ್ರು. ಇನ್ನು ಪ್ಯಾನ್ನ ತುಂಡ ಮಾಡಿಸ್ಕೊಳ್ಳೋದು, ಫೋನ್ ನೋಡೋದು, ಇನ್ನೆಲ್ಲ ಬಿಟ್ಬಿಟ್ಟು ಇವಾಗ ಕಳಿದೆ ಅಂದ್ರೆ ಬುದ್ಧೆ ಸೊರ್ಸೊರೆ ಹೊಡೆದಾಕ್ಬಿಡ್ತೀನಿ ನಿಂಗೆ. ಸರ್ 5ನೇ ಕ್ಲಾಸ್, ಚಾಮರಾಜನಗರ. 2ನೇ ಕ್ಲಾಸ್. ಸಿನಿಮಾಗೆ ಬಂದಾಗ 2ನೇ ಕ್ಲಾಸ್. ಆಗ ನನ್ನ ಇವರೆಲ್ಲ ಸೇರಿ ದೋಸೆ ಮಾದೇವ ಅಂತ ಕರೀತಿದ್ರು. ರೋಸ್ಟ್ ದೋಸೆ. ಇಲ್ಲ ಸರ್. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭುವನೇಶ್ವರಿ. ಹೆಸರಿಂದ ಇರೋ ಡಾಕ್ಟ್ರ್ ಏನು ಅಂತಂದರೆ, ನಾನು ಬೇಸಿಕಲಿ ಭರತನಾಟ್ಯಂ ಆರ್ಟಿಸ್ಟು. ಒಂದು 20 ವರ್ಷ ಡಾಕ್ಟರ್ ವಸುಂಧರಾ ದೊರೆಸ್ವಾಮಿ ಮತ್ತು ಡಾಕ್ಟರ್ ಕೃಪಾ ಪಡ್ಕೆ ಅವ್ರ ಹತ್ರ ಭರತನಾಟ್ಯ ಕಲಿತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ MA ಇನ್ ಭರತನಾಟ್ಯಂ ಮತ್ತು PhD ಮಾಡಿ ಸಂಗೀತ ವಿಶ್ವವಿದ್ಯಾಲಯದಲ್ಲಿ ಒಂದು 14 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಆ್ಯಸ್ ಅ ಡಾನ್ಸ್ ಪ್ರೊಫೆಸರ್. ಆದರೆ ನಾನು ಇಸ್ಲಾ ಹಿಂಗೆ ಅಂತಂದರೆ ಒಂದೇ ಸ್ಕೂಲ್ನಲ್ಲಿ ಓದ್ದವರು. ವಿ ಆರ್ ಸ್ಕೂಲ್ ಮೆಟ್ಸ್, ನಾಟ್ ಇವನ್ ಕಾಲೇಜ್. ಅದಾದಮೇಲೆ ಕಾಲೇಜ್ ಬೇರೆ ಕಡೆ ಓದಿದ್ರು, ಯೂನಿವರ್ಸಿಟಿ ಲೆವೆಲಿಗೆ ಬಂದಾಗ, ಅಂದರೆ ಡಿಗ್ರಿ ಮಾಡೋ ಟೈಮ್ ಅಷ್ಟೊತ್ತಿಗೆ ಅವನು ಥಿಯೇಟ್ರಿಗೆ ಬಂದಿದ್ದ. ಐ ಆಲ್ಸೋ ಆಕ್ಸಿಡೆಂಟ್ಲಿ ಕೇಮ್ ಇನ್ ಟು ಥಿಯೇಟರ್. ಸುಮಾರು ವರ್ಷ ಅದಾದಮೇಲೆ ಸಾಕಷ್ಟು ನಾಟಕಗಳು ಮಾಡಿದ್ವಿ. ನಾನು ಈ ಮಧ್ಯದಲ್ಲಿ 1-2 ಚಿತ್ರಗಳನ್ನೂ ಮಾಡಿದೆ. ಏಕದಂತದಲ್ಲಿ ಒಂದು ಸಣ್ಣ ರೋಲ್ ವಿಷ್ಣುವರ್ಧನ್ ಅವ್ರ ಜೊತೆ. ಅದಾದಮೇಲೆ ಸಾಕಷ್ಟು ಅವಕಾಶಗಳು ಇತ್ತು ನನಗೆ. ಆದರೆ ನನ್ನ ಇನ್ಕ್ಲಿನೇಷನ್ ಡಾನ್ಸ್ ಕಡೆ ಇದ್ದಿದ್ದರಿಂದ ಹೈಯರ್ ಎಜುಕೇಷನ್ ಮಾಡ್ಕೊಂಡು ಯೂನಿವರ್ಸಿಟಿ ಕಡೆ ಹೊಟ್ಟೋದೆ. ಇನ್ನು ಈ ಚಿತ್ರತಂಡದಲ್ಲಿ ಫಸ್ಟ್ ನಂತರ ಮಾತಾಡಿದ್ದು ಬಹುಶಃ ನಾಗೇಶ್. ಈ ಥರದ್ದು ಒಂದು ರೋಲ್ ಇದೆ, ನೀವೊಂದು ಆ್ಯಕ್ಟ್ ಮಾಡಬೇಕು. ಓಕೆ. ಯಾಕಂದರೆ ಸಾಕಷ್ಟು ಜನ ಹತ್ರ ಕಾಲ್ ಮಾಡಿ ನನಗೆ ಆಮೇಲೆ ಅದು ಕ್ಯಾನ್ಸಲ್ ಆಗಿರುತ್ತೆ, ಅಥವಾ ಸಂಹೌ ಇಟ್ ಗೆಟ್ಸ್ ಕ್ಯಾನ್ಸಲ್ಡ್ ಆರ್ ಚೇಂಜ್ಡ್. ಬಟ್ ಫೈನಲಿ ಅವ್ರು ನನಗೆ ಹೇಳಿದಾಗ ಭಾಳ ಮುಖ್ಯವಾದ ವಿಷಯ ಏನಾಗಿತ್ತು ಅಂತಂದರೆ, ಇಸ್ಲಾ ಇದನ್ನು ಡೈರೆಕ್ಟ್ ಮಾಡ್ತಾನೆ ಅಂತ. ಹೋಗುವ ಅಂತಲೇ ಹೇಳ್ಬೇಕು, ಬಿಕಾಸ್ ವಿ ನೋ ಈಚ್ ಅದರ್ ಫಾರ್ ಸಚ್ ಲಾಂಗ್ ಟೈಮ್. ಇಸ್ಲಾ ಆ್ಯಸ್ ಅ ಆ್ಯಕ್ಟರ್ ಸಹ ಸ್ಟೇಜಲ್ಲಿ ನೋಡಿರೋಳು ನಾನು. ಒಬ್ಬ ನಿರ್ದೇಶಕನಾಗಿ, ಒಬ್ಬ ಟೆಕ್ನಿಷಿಯನ್ ಆಗಿ ಹಲವು ರೀತಿಯಲ್ಲಿ ಎಂಗೇಜಲ್ಲಿ ಅವನನ್ನು ನಾನು ನೋಡಿರೋದು. ಐ ಆಲ್ವೇಸ್ ವಾಂಟೆಡ್, ಅಂದರೆ ಇಸ್ಲಾ ಅಂತಂದರೆ ಆ ಪ್ರಾಜೆಕ್ಟಲ್ಲಿ ಏನೋ ವಿಶೇಷತೆ ಇರುತ್ತೆ ಅಂತ. ಹಾಗಾಗಿ ಐ ಸೆಡ್ ಎಸ್, ಐ ವಿಲ್ ಡೂ ದಿಸ್ ಕ್ಯಾರೆಕ್ಟರ್ ಅಂತ. ಚಲನಚಿತ್ರದ ಒಂದು ಶೂಟಿಂಗಿಗೆ ಬಂದಿದ್ದ ದಿನ ನನಗಾಗಿದ್ದೇನು ಅಂತಂದರೆ, ಲಾಸ್ಟ್ ಸೀನ್ ಎತ್ಕೋತಾನೆ ಫಿಲ್ಮ್ದು ಲಾಸ್ಟ್ ಸೀನ್ ನನಗೆ ನರೇಟ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಆ್ಯಕ್ಟ್ ಮಾಡಬೇಕು ಅಂದರು. ಇಟ್ಸ್ ಲೈಕ್ ಕ್ಲೂಲೆಸ್. ಹೇಗೆ ಅಂತಂದರೆ ಇಡೀ ಕಥೆನೇ ಗೊತ್ತಿಲ್ಲ ನಿಮಗೆ, ಲಾಸ್ಟ್ ಸೀನ್ನ ಎಮೋಷ್ನಲಾಗಿ ಆ್ಯಕ್ಟ್ ಮಾಡಬೇಕು ಅಂತಂದಾಗ ಇಟ್ ವಾಸ್ ಟಫ್. ಸೊ ಹಾಗಾಗಿ ಪ್ರಾಬ್ಲಿ ಲಾಸ್ಟ್ ಸೀನ್ ಮಾಡಬೇಕಾದ್ರೇ ಸ್ವಲ್ಪ ಸ್ಟಂಬ್ಲಿಂಗ್ ಇತ್ತು. ಬಟ್ ಅದಾದಮೇಲೆ ಕತೆ ಗೊತ್ತಾದಮೇಲೆ
ಇಷ್ಟವರೆಗೂ ಮಾತಾಡಿದವ್ರು ಎಲ್ಲರೂ ಮಾತಾಡಿದ್ದೇನು ಅಂತಂದರೆ ನಮ್ಮ ರೀಜನ್ ಅಂದರೆ ನಮ್ಮ ನೆಲ, ಇಲ್ಲಿನ ಅನ್ನದ ಬಗ್ಗೆ ಮಾತಾಡಿದ್ರು. ಆದರೆ ಈ ಕಥೆಯ ಮತ್ತೊಂದು ವಿಶೇಷತೆ ಏನು ಅಂತಂದರೆ ನಮ್ಮ ಈ ಕರ್ನಾಟಕದ ಭಾಗ ಅಥವಾ ದಕ್ಷಿಣ ಕರ್ನಾಟಕ ಅಥವಾ ಈ ದಕ್ಷಿಣ ಭಾರತದ ಭಾಗದಲ್ಲಿ ಜನರಿಗೆ ಅನ್ನ ಎಷ್ಟು ಮುಖ್ಯ ಅಂತಂದರೆ ಅದಕ್ಕಿಂತ ಬಹಳ ಮುಖ್ಯವಾದದ್ದು ತಾಯಿ ಮಗನ ಸಂಬಂಧ, ಬಾಂಧವ್ಯ. ಸೊ ಒಂದು ಕಡೆ ಕತೆ ಅನ್ನ ಮತ್ತು ಹಸಿವಿನ ಕಡೆ ಹೋದರೆ ಮತ್ತೊಂದು ಕಡೆ ತಾಯಿ ಮಗನ ಬಾಂಧವ್ಯ ಸಂಬಂಧದ ಕಡೆ ಬೆಸ್ಕೊಳ್ಳುವಂಥ ಕತೆ, ವಿಚ್ ಈಸ್ ವೆರಿ ವಾರ್ಮ್ ಅಂತ ಎಲ್ಲರಿಗೂ ಇಷ್ಟ ಆಗುವಂಥದ್ದು. ಇಂಥ ನೂರಾರು ಕತೆಗಳು ಬಂದಿದ್ದರೂ ಇದು ವಿಶಿಷ್ಟವಾಗಿದೆ. ನೋಡೋದಕ್ಕೆ ಮನೋರಂಜನೆ ಅಷ್ಟೇ ಅಲ್ಲದೆ ಇವತ್ತಿನ ಸಮಾಜಕ್ಕೆ ಅಗತ್ಯವಾಗಿ, ಅದರಲ್ಲೂ ಯುವ ಪೀಳಿಗೆಗೆ ಒಂದು ಆ್ಯಪ್ ಇಟ್ಕೊಂಡು ನೀವು ಅಕ್ರಾಸ್ ದಿ ವರ್ಲ್ಡಲ್ಲಿರೋ ಯಾವುದೇ ಒಂದು ಊಟವನ್ನು ಇವತ್ತು ಆರ್ಡ್ರ್ ಮಾಡಿ ಮನೆಗೆ 30 ನಿಮಿಷದಲ್ಲಿ ಹೀಗೆ 10 ನಿಮಿಷದಲ್ಲಿ ತರಿಸ್ಕೊಳ್ಬಹುದು. ಆದರೆ ಅಮ್ಮ ಮಾಡಿ ಬಡಿಸೋವಂಥ ಅನ್ನ ಸಾರು ಇದೆಯಲ್ಲ, ಅದರ ಟೇಸ್ಟ್ ಕ್ಯಾನ್ ನೆವರ್ ಬಿ ಮ್ಯಾಚ್ ಟು ಎನಿಥಿಂಗ್. ಹಾಗೆ ತಾಯಿ ಮಗನ ಸಂಬಂಧ ಇದೆಯಲ್ಲ, ಮಕ್ಳು ಇವತ್ತು ಅಮೇರಿಕಾದಲ್ಲೇ ಕೆಲಸ ಮಾಡ್ತಿರ್ಬೋದು, ಆದರೆ ಅಮ್ಮ ಅಂದ ತಕ್ಷಣ ದ ಮೊಮೆಂಟ್ ದೆ ಗೆಟ್ ಇನ್ ಟು ಟಿಯರ್ಸ್, ಅದರಲ್ಲೂ ಗಂಡು ಮಕ್ಕಳು, ಹೆಣ್ಮಕ್ಳು ಅನ್ನೋದಕ್ಕಿಂತ ಜಾಸ್ತಿ. ಇದೆಲ್ಲವನ್ನು ಈ ಕಥೆನಲ್ಲಿ ನೋಡಬಹುದು. ಒಂದು ಚಿತ್ರ ಅಂತಂದರೆ 4 ಹಾಡು, 4 ಫೈಟ್, ಗುಡ್ ಸೀನರೀಸ್ ಇಷ್ಟೇ ವಿಲ್ ನಾಟ್ ಮೇಕ್ ಅ ಸ್ಟೋರಿ. ಮನೆಗೆ ಹೋದ ಮೇಲೂ ನೆನೆಸ್ಕೊಳ್ಳೋ ಅಷ್ಟು, ಅಥವಾ ನಮ್ಮ ಜೀವನದಲ್ಲಿ ಆ ಚಿತ್ರದಲ್ಲಿರುವಂಥ ಯಾವುದೋ ಒಂದು ಸಣ್ಣ ಅಂಶವನ್ನು ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯವಾಗುವಂಥ ಯಾವುದಾದ್ರು ಸಾರ ಇರಬೇಕು. ಅಂಥ ಒಂದು ಸದಭಿರುಚಿಯ ಒಂದು ಚಿತ್ರ ಅಂತಂದರೆ ಅದು ನಮ್ಮೆಲ್ಲರ ಪ್ರೀತಿಯ ಅನ್ನ ಚಿತ್ರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಡಾನ್ಸರ್ ಆಗಿ ನನಗೆ ತುಂಬ ಮತ್ತೊಂದು ಇನ್ಸ್ಪೈರಿಂಗ್ ವಿಷಯ ಏನಂದರೆ, ನಾಗೇಶ್ ಕಂದೇಗಲನೂ ನಂಗೆ ತುಂಬ ಹಳೆ ಫ್ರೆಂಡ್. ಅವ್ರನ್ನ ಸ್ಟೇಜಲ್ಲಿ ಹಾಡೋದು ತುಂಬ ಕೇಳಿದ್ದೆ, ಆದರೆ ಈ ಚಿತ್ರದಲ್ಲಿ ಅವ್ರು ಮಾಡಿರುವಂಥ ಸಂಗೀತ, ಅದಕ್ಕಿರುವಂಥ ಸಾಹಿತ್ಯ ನನಗೆ ಬಹಳ ಬಹಳ ಅಪ್ಯಾಯಮಾನ ಅನಿಸುತ್ತೆ. ಆ ಹಾಡುಗಳನ್ನ ಮತ್ತೆ ಮನೆಯಲ್ಲಿ ವಿಡಿಯೋ ಇಲ್ಲದೆ ಬರೀ ಆಡಿಯೋ ಕೇಳಿ ನೋಡಿ, ಇಟ್ಸ್ ಸೋ ಕ್ಲೋಸ್ ಟು ಯುವರ್ ಹಾರ್ಟ್. ಹಾಗೆ ಕೆಲವೊಂದು ಸೀನ್ಸ್, ಎಸ್ಪೆಷಲಿ ಆ ಚಾಮರಾಜನಗರದ ಬೆಲ್ಟ್ನ ಗ್ರೀನರಿ ಇರಬಹುದು. ಇವತ್ತೆಲ್ಲ ನೀವು ನೋಡಿ, ಮೈಸೂರು ಟು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಹೋದರೆ ನಿಮ್ಗೆ ಬ್ರಿಡ್ಜಸ್ ಕಾಣುತ್ತೆ ಬಿಟ್ಟರೆ ಹಸಿರಾದ ಪ್ರದೇಶನೇ ಕಾಣಲ್ಲ. ಆದರೆ ನಮ್ಮ ಚಿತ್ರದಲ್ಲಿ ಆ ಹಸಿರಾದ ಬಯಲುಗಳನ್ನು, ಗದ್ದೆಗಳನ್ನೆಲ್ಲ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಸೊ ಇಟ್ಸ್ ಅ ಟೀಮ್ ವರ್ಕ್. ಎಲ್ಲ ನಾಟಕದ ಹಿನ್ನೆಲೆಯಿಂದ ಬಂದಿರೋರಾದ್ರಿಂದ, ನಾರ್ಮಲಿ ಪಿಕ್ಚರಲ್ಲೂ ನಾನು ಆ್ಯಕ್ಟ್ ಮಾಡಿರೋದ್ರಿಂದ ಕ್ಯಾಮ್ರಾ ಹಿಂಗೆ ಇಟ್ಟಿರ್ತಾರೆ, ಕ್ಯಾಮ್ರಾಗೆ ಹಿಂಗೆ ನೋಡ್ಕೊಂಡು ಆ್ಯಕ್ಟ್ ಮಾಡಿ ಅಂತಾರೆ. ಆದರೆ ಈ ಚಿತ್ರದಲ್ಲಿ ಅದಕ್ಕೆ ವಿರುದ್ಧವಾಗಿ ನಮಗೆ ಆ್ಯಕ್ಟ್ ಮಾಡೋಕ್ಕೆ ಬಿಟ್ಟು, ಆ್ಯಕ್ಟರ್ಗಳಿಗೆ ಸ್ವಾತಂತ್ರ್ಯ ಕೊಟ್ಟು ನಮ್ಮ ಪ್ರತಿಭೆಯನ್ನು ಗುರುತಿಸಿ ನಮಗೆ ಒಂದಷ್ಟು ಇನ್ಪುಟ್ಸನ್ನು ಕೊಡೋದ್ರ ಜೊತೆಗೆ ದೆ ಗೇವ್ ಲಾಟ್ ಆಫ್ ಫ್ರೀಡಮ್ ಫಾರ್ ಅವರ್ ರೋಲ್ಸ್ ಟು ಎಕ್ಸ್ಪ್ಲೋರ್ ಅವರ್ ರೋಲ್ಸ್. ಸೊ ದ ಕ್ಯಾಮ್ರಾ ಜಸ್ಟ್ ಫಾಲೋಡ್ ಅಸ್. ಹಾಗಾಗಿ ನೀವೆಲ್ಲರೂ ಇದ್ದರೆ ಮಾತ್ರ ನಾವು ಎಲ್ಲರಿಗೂ ಈ ಚಿತ್ರನ ತಲುಪಿಸೋದಕ್ಕೆ ಸಾಧ್ಯ. ವಿ ರಿಕ್ವೆಸ್ಟ್ ಆಲ್ ದ ಮೀಡಿಯಾ ಫ್ರೆಂಡ್ಸ್ ಟು ಬಿ ವಿತ್ ಅಸ್ ಇನ್ ದಿಸ್ ಮೂವಿ. ಥ್ಯಾಂಕ್ ಯು ಆಲ್ ಆಫ್ ಯು.